गुड मॉर्निंग फ्रेंड्स एंड स्टूडेंट्स। तो आज व्याकरण में लिंग देखेंगे। लिंग हिंदी में सिर्फ दो हैं, इसलिए बहुत लोगों को बहुत चीज़ों को लेकर उसके लिंग निर्णय करने में बहुत तकलीफ होती है। तो आज उन सारी शंकाओं का हम निवारण करने की कोशिश करेंगे। ಮಕ್ಕಳ ಇಲ್ಲಿ ಹಿಂದಿಯಲ್ಲಿ ಕೇವಲ ಎರಡು ಲಿಂಗ ಇದೆ ಅಂತ ನಿಮಗೆ ಗೊತ್ತಿರಬಹುದು, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ಆದರೆ ಈ ಜೀವ ಇಲ್ಲದಿರೋ ವಸ್ತುಗಳನ್ನು ಹೇಗೆ ಡಿಸೈಡ್ ಮಾಡೋದು, ಇದು ಬಹಳಷ್ಟು ಜನಕ್ಕೆ ಸಮಸ್ಯೆ. ಸೊ ಹಾಗಾಗಿ ಇವತ್ತು ಆ ಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿಯ ಅಪ್ರಾಣಿವಾಚಕ ಲಿಂಗಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಅನುಮಾನಗಳನ್ನು ಬಗೆಹರಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ. तो सबसे पहले लिंग का अर्थ क्या है समझेंगे. लिंग का अर्थ होता है चिन्ह, अर्थात वह चिन्ह जिससे शब्दों का स्त्री या पुरुषवाचक लिंग व्यक्त हो. ಅಂದರೆ ಇದು ಪುರುಷನೋ ಸ್ತ್ರೀನೋ ಗಂಡೋ ಹೆಣ್ಣೋ ಅನ್ನೋ ಒಂದು ಸೂಚನೆ ಸಿಗ್ತಕ್ಕಂತಹ ಶಬ್ದವನ್ನು ನಾವು ಅದನ್ನು ಲಿಂಗಸೂಚಕ ಶಬ್ದ ಅಂತ ಹೇಳಿ ಕರಿತೇವೆ. ಇದು ಲಿಂಗದ ಒಂದು ಡೆಫಿನೇಷನ್. हिंदी में दो ही लिंग माने गए हैं, पुल्लिंग और स्त्रीलिंग. ಸೊ ಇದು ಬಹಳ ಇಂಪಾರ್ಟೆಂಟು. ನಮಗೆ ಹಿಂದಿಯಲ್ಲಿ ಕೇವಲ ಎರಡು ಲಿಂಗಗಳು ಮಾತ್ರ ಸಿಗ್ತದೆ, पुल्लिंग ಮತ್ತು स्त्रीलिंग. इसलिए सभी प्राणीवाचक और अप्राणीवाचक संज्ञाएं लिंग विचार की दृष्टि से दो ही प्रकार की होती हैं. ಸೊ ಹಿಂದಿಯಲ್ಲಿ ಎರಡೇ ಇರೋದ್ರಿಂದ ಅವು ಪ್ರಾಣಿಗಳೇ ಆಗಿರಲಿ ಅಪ್ರಾಣಿಗಳೇ ಆಗಿರಲಿ ನಿರ್ಜೀವ ವಸ್ತುಗಳೇ ಆಗಿರಲಿ ಅವನ್ನು ಎರಡರಲ್ಲೇ ನಾವು ಇಡಬೇಕಾಗ್ತದೆ, पुल्लिंग या स्त्रीलिंग. हिंदी में वचन के भी दो ही भेद हैं, एक वचन और बहुवचन. ಹಿಂದಿಯಲ್ಲಿ ವಚನಗಳು ಸಹ ಎರಡೇ ಇದ್ದಾವೆ, ಏಕವಚನ ಮತ್ತು ಬಹುವಚನ ಅಂತ ಹೇಳಿ. तो इस प्रकार हिंदी की प्रकृति संस्कृत अंग्रेजी आदि कई भाषाओं से बिल्कुल ही भिन्न और प्राकृत के अनुरूप है. ಹಾಗಾಗಿ ಈ ಹಿಂದಿಯ ಭಾಷೆಯ ಒಂದು ವ್ಯಾಕರಣ ಏನಿದೆ ಅದರ ಒಂದು ಪ್ರಕೃತಿ ಸಂಸ್ಕೃತ ಮತ್ತು ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಇಲ್ಲ, ಅದು ಪ್ರಾಕೃತ ಭಾಷೆಯನ್ನು ಹೋಲ್ತದೆ. ಸೊ ಪ್ರಾಕೃತ ಅನ್ನೋದು ಸಹ ಹಿಂದಿಯ ಒಂದು ಪ್ರಾಚೀನ ರೂಪ, ಅದರಿಂದನೇ ಹಿಂದಿ ಬಂದಿದೆ ಅಂತ ಹೇಳ್ತಾರೆ. ಸಂಸ್ಕೃತ में वचन के 3 भेद माने गए हैं. ಸಂಸ್ಕೃತದಲ್ಲಿ ವಚನ 3 ಅಂತ ಹೇಳಿ ಅಲ್ಲಿ ಪರಿಗಣನೆ ಆಗಿದೆ. ನಿಮಗೆ ಗೊತ್ತಿರಬಹುದು, ಸಂಸ್ಕೃತ ಗೊತ್ತಿದ್ದವ್ರಿಗೆ ಏಕವಚನ, ಬಹುವಚನ ಮತ್ತು ದ್ವಿವಚನ ಅಂತ ಹೇಳಿ. ಸೊ ಹಿಂದಿನಲ್ಲಿ ಆ ರೀತಿ ಇಲ್ಲ, ದ್ವಿವಚನ ಇಲ್ಲ ಅಲ್ಲಿ ಹಿಂದಿಯಲ್ಲಿ. अंग्रेजी आदि कई भाषाओं से बिल्कुल ही भिन्न है और प्राकृत के अनुरूप है. संस्कृत में वचन के 3 भेद माने गए हैं और अंग्रेजी में लिंग के 4 भेद हैं. सो इंग्लिश ನಲ್ಲಿ 4 ಲಿಂಗಗಳಿದಾವೆ. अंग्रेजी में लिंग प्रयोग बहुत ही सरल है. इंग्लिश ನಲ್ಲಿ लिंग प्रयोग ಅನ್ನೋದು ಬಹಳ ಸರಳವಾಗಿದೆ, क्योंकि उसमें अप्राणीवाचक संज्ञाएं नपुंसक मानी जाती हैं. ಅಲ್ಲಿ ಅಪ್ರಾಣಿವಾಚಕ ಸಂಜ್ಞಾಗಳನ್ನು ಅಂದರೆ ನಾಮಪದಗಳನ್ನು ನಾವು ನಪುಂಸಕ ಅಂತ ಹೇಳಿ ನಪುಂಸಕಲಿಂಗ ಅಂತ ಹೇಳಿ ಪರಿಗಣನೆ ಮಾಡ್ತೇವೆ. ಕನ್ನಡದಲ್ಲೂ ಸಹ ಇದೆ ನಪುಂಸಕಲಿಂಗ, ಸೊ ಹಾಗೆ ಇಂಗ್ಲೀಷ್ನಲ್ಲೂ ಇದೆ. ಹಿಂದಿ ಮೇ ಲಿಂಗ ಪ್ರಯೋಗ ಕುಚ್ ಕಠಿಣ ಹೇ. ಆದರೆ ಹಿಂದಿನಲ್ಲಿ ಈ ಲಿಂಗ ಅನ್ನೋದು, ಲಿಂಗ ನಿರ್ಣಯ ಅನ್ನೋದು ಸ್ವಲ್ಪ ಕಷ್ಟ. ನಿಮಗೆ ತಮಾಷೆ ಅನಿಸ್ಬೋದು, ಮೂಂಚ್ ಅಂದರೆ ಏನು? ಮೀಸೆ ಯಾರಿಗಿರುತ್ತೆ? ಗಂಡು ಮಕ್ಕಳಿಗಿರುತ್ತೆ. ಆದರೆ ಮೂಂಚ್ ಅನ್ನೋ ಪದ ಹಿಂದಿಯಲ್ಲಿ ಸ್ತ್ರೀಲಿಂಗ, ಇದು ನಿಮಗೆ ನೆನಪಿರಲಿ. क्योंकि इसने अप्राणीवाचक संज्ञाओं को भी पुल्लिंग या स्त्रीलिंग माना है. ಯಾಕೆ ಅಂದರೆ ಈ ಹಿಂದಿ ಭಾಷೆ ಅನ್ನೋದು ಅಪ್ರಾಣಿವಾಚಕ ಸಂಜ್ಞೆಗಳನ್ನು ಸಹ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಅಂತ ಹೇಳಿ ಪರಿಗಣನೆ ಮಾಡಿದೆ. पर यहाँ एक बात ध्यान देने योग्य है, हिंदी में वचन के नियम अंग्रेजी की अपेक्षा अत्यंत सरल हैं. ಇಂಗ್ಲಿಷ್ನಲ್ಲಿಗಿಂತ ಹಿಂದಿಯ ವಚನಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು ಬಹಳ ಸರಳವಾಗಿ ಇದ್ದಾವೆ. क्योंकि हिंदी में संज्ञाओं का वचन परिवर्तन उनके रूप के अनुसार ही होता है. ಹಿಂದಿಯಲ್ಲಿ ಈ ನಾಮಪದಗಳು ಅಥವಾ ಸಂಜ್ಞಾ ಅಂತ ಏನು ಕರಿತೀವಿ ಅದರ ಒಂದು ವಚನ ಪರಿವರ್ತನೆ ಅದರ ರೂಪಕ್ಕೆ ಅನುಸಾರವಾಗಿ ಆಗ್ತದೆ.
यदि यह रूप परिवर्तन लिंग निर्णय का आधार मान लिया जाए तो लिंग निर्णय बहुत ही आसान बन जा सकता है. ಅಂದರೆ ಈ ಒಂದು ಲಿಂಗ ನಿರ್ಣಯ ಮಾಡೋದಕ್ಕೆ ನಾವು ವಚನದ ಪರಿವರ್ತನೆಯ ನಿಯಮಗಳನ್ನು ತಿಳ್ಕೊಂಡ್ರೆ ಆಗ ನಮಗೆ ಬಹಳ ಸುಲಭ ಆಗ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. मेरे जानते हिंदी में लिंग निर्णय कठिन जान पड़ता है क्योंकि अप्राणिवाचक संज्ञा का लिंग निर्णय उसके अर्थ के आधार पर किया जाता है. ಯಾಕಂದರೆ ಅಪ್ರಾಣಿವಾಚಕ ಲಿಂಗ ನಿರ್ಣಯವನ್ನು ಅದರ ಅರ್ಥಕ್ಕೆ ಅನುಸಾರವಾಗಿ ನಾವು ಮಾಡೋದ್ರಿಂದ ಸೊ ಅದರಲ್ಲಿ ಆಗೋದ್ರಿಂದ ಇದು ಸ್ವಲ್ಪ ಕಷ್ಟ ಅಂತ ನನ್ನ ಅಭಿಪ್ರಾಯ ಅಂತ ಲೇಖಕ ಹೇಳ್ತಾ ಇದ್ದಾನೆ ಇಲ್ಲಿ. यदि अर्थ के बदले रूप को आधार मान लिया जाए तो अप्राणिवाचक संज्ञाओं का लिंग निर्णय कुछ ठोस नियम के अनुसार वैज्ञानिक ढंग से किया जा सकता है. ಅರ್ಥಕ್ಕೆ ಇಂಥ ಅದರ ರೂಪಕ್ಕೆ ಅನುಸಾರವಾಗಿ ನಾವು ಏನಾದರೂ ಅದರ ಲಿಂಗ ನಿರ್ಣಯವನ್ನು ಮಾಡೋದನ್ನು ಅಭ್ಯಾಸ ಮಾಡಿದರೆ ಇದಕ್ಕೆ ಒಂದು ಕೆಲವು ನಿಯಮಗಳನ್ನು ನಾವು ಹಾಕ್ಕೋಬಹುದು. ಆ ಒಂದು ನಿಯಮಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಅದನ್ನು. इन बातों का ध्यान रखकर हम लिंग और वचन पर एक साथ विचार करें और देखें कि हिंदी में लिंग निर्णय कितना आसान है. ಸೊ ಹಾಗಾಗಿ ಇಲ್ಲಿ ಲಿಂಗ ಮತ್ತು ವಚನ ಎರಡನ್ನೂ ಒಟ್ಟೊಟ್ಟಿಗೆ ಅಭ್ಯಾಸ ಮಾಡ್ತಾ ನಾವು ಲಿಂಗವನ್ನು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಮುಖ್ಯವಾಗಿ ಅಪ್ರಾಣಿವಾಚಕ ಸಂಜ್ಞಾವಂಕೆ ಲಿಂಗ ಹಿಂದಿನಲ್ಲಿ ನಮಗೆ ಸಮಸ್ಯೆ ಆಗೋದೇ ಇಲ್ಲಿ. ಹಾಗಾಗಿ ನಾನು ನೇರವಾಗಿ ಆ ಟಾಪಿಕ್ಗೆ ಬರ್ತಾ ಇದ್ದೇನೆ. ಪುಲ್ಲಿಂಗ ಅಂದ್ರೇನು, ಸ್ತ್ರೀಲಿಂಗ ಅಂದ್ರೇನು, ಅದರ ಡೆಫಿನೇಷನ್ನು ಅದರ ಅಗತ್ಯ ಇಲ್ಲ, ಅದೆಲ್ಲ ನಿಮಗೆ ಗೊತ್ತಿರ್ತದೆ. ಜೀವ ಇಲ್ದಿರೋ ವಸ್ತುಗಳನ್ನು ನಾವು ಹೇಗೆ ಡಿಸೈಡ್ ಮಾಡೋದು पुल्लिंगनो स्त्रीलिंगनो ಅಂತ ಹೇಳಿ. अप्राणिवाचक संज्ञाओं के लिंग भेद के संबंध में बीम्स महोदय का मत है कि तत्सम और तद्भव संज्ञाओं का हिंदी में वही लिंग होता है जो संस्कृत में उनका लिंग रहता है. ಸೊ ತತ್ಸಮ ಮತ್ತು ತದ್ಭವ ಪದಗಳು ಏನಿದ್ದಾವೆ ಅವು ಸಂಸ್ಕೃತದಲ್ಲಿ ಯಾವ ಲಿಂಗದಲ್ಲಿ ಪರಿಗಣನೆ ಆಗಿರ್ತಾವೋ ಅದೇ ಹಿಂದಿನಲ್ಲೂ ಸಹ ಇರ್ತದೆ. ಏನು ತತ್ಸಮ ತದ್ಭವ ಅಂದರೆ ತತ್ ಸಮ, ತತ್ ಅಂದರೆ ಅದು, ಅದು ಅಂದರೆ ಏನು ಸಂಸ್ಕೃತ, ಸಂಸ್ಕೃತದ ಸಮಾನವಾಗಿ ಹಿಂದಿನಲ್ಲಿ ಅನೇಕ ಪದಗಳಿದ್ದಾವೆ. ಸರ್ಪ್, ಸರ್ಪ್ ಅನ್ನೋದು ಸಂಸ್ಕೃತದಲ್ಲೂ ಇದೆ, ಹಿಂದಿನಲ್ಲೂ ಇದೆ. ಸೊ ಇದನ್ನು ಹೇಗೆ ಕಂಡುಹಿಡಿಯೋದು? ಅದು ತತ್ಸಮ ಅಂದರೆ ನಿಮ್ಮ ಮಾತೃಭಾಷೆ ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಒಂದೇ ರೀತಿ ಉಚ್ಚರಿಸಲ್ಪಡ್ತಕ್ಕಂತಹ ಎಲ್ಲ ಶಬ್ದಗಳು ತತ್ಸಮ. ತದ್ಭವ ಅಂದರೆ ಅದರಿಂದ ಪರಿವರ್ತನೆ ಹೊಂದಿರತಕ್ಕಂತಹ ಶಬ್ದಗಳು ತದ್ಭವ. ಸೊ ಈ ಎರಡೂ ಶಬ್ದಗಳು ತತ್ಸಮ ಮತ್ತು ತದ್ಭವ ಎರಡೂ ಶಬ್ದಗಳು ಸಂಸ್ಕೃತದಲ್ಲಿ ಯಾವ ಲಿಂಗವನ್ನು ಹೊಂದಿರ್ತವೋ ಹಿಂದಿನಲ್ಲೂ ಸಹ ಅದೇ ಲಿಂಗದಲ್ಲಿ ಬಳಕೆ ಆಗ್ತವೆ. इसके सैकड़ों अपवाद हैं और सबसे बड़ी कठिनाई तो यह है कि इसके लिए संस्कृत का ज्ञान आवश्यक है. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಸಂಸ್ಕೃತ ಓದಲೇಬೇಕು, ಸಂಸ್ಕೃತದ ಜ್ಞಾನ ಅವಶ್ಯಕ, ಹಾಗಾಗಿ ಅದರ ಅಗತ್ಯ ಇಲ್ಲ. ಸೊ ಇಲ್ಲಿ ನಾವು ಹೇಳ್ತಕ್ಕಂಥ ಶಾರ್ಟ್ಕಟ್ ನಿಯಮಗಳೇನಿದ್ದಾವೆ ಅವುಗಳಿಂದ ನಾವು ಬಹಳ ಸುಲಭವಾಗಿ ನಾವು ಈ ಹಿಂದಿಯ ಶಬ್ದಗಳ ಲಿಂಗವನ್ನು ಅರ್ಥ ಮಾಡ್ಕೋಬಹುದು. मेरे विचार से अप्राणिवाचक संज्ञाओं का सबसे सरल लिंग निर्णय उनके रूप के आधार पर होता है, अर्थ के आधार पर नहीं. ನನ್ನ ಅನುಸಾರವಾಗಿ ಅಂದರೆ ಈ ಲೇಖಕನ ಅನುಸಾರವಾಗಿ ಈ ಹಿಂದಿಯಲ್ಲಿ ಲಿಂಗ ನಿರ್ಣಯ ಅವುಗಳ ರೂಪದ ಅನುಸಾರವಾಗಿ ಆಗ್ತದೆ ಹೊರತು ಅರ್ಥದ ಅನುಸಾರವಾಗಿ ಅಲ್ಲ. इसलिए हम अप्राणिवाचक संज्ञाओं का लिंग निर्णय उनके रूप, एकवचन रूप और बहुवचन रूप के अनुसार इस प्रकार कर सकते हैं. ಸೊ ಈ ಸಂಜ್ಞಾಗಳ ಲಿಂಗ ನಿರ್ಣಯವನ್ನು ಅವುಗಳ ಏಕವಚನ ಮತ್ತು ಬಹುವಚನದ ಅನುಸಾರವಾಗಿ ನಾವು ಈ ರೀತಿ ಡಿಸೈಡ್ ಮಾಡಬಹುದು. ಸೊ ಏಕವಚನ ಬಹುವಚನನೂ ಸಹ ನಾವು ಜೊತೆಗೆ ಕಲಿತಾ ಹೋಗ್ತೇವೆ. ಅದ್ರ ಜೊತೆಗೆ ಲಿಂಗ ನಿರ್ಣಯ ಅನ್ನೋದು ನಮಗೆ ಗೊತ್ತಾಗ್ತದೆ ಯಾವ ಲಿಂಗ ಅಂತ ಹೇಳಿ. ಸೊ ಮೊದಲನೇ ನಿಯಮ, ಯಾವ ಪದಗಳನ್ನು ಬಹುವಚನ ಮಾಡಿದಾಗ ಏನಾಗುತ್ತೋ ಅದರ ಅನುಸಾರವಾಗಿ ನಾವು ಲಿಂಗ ನಿರ್ಣಯವನ್ನು ಮಾಡ್ತಾ ಹೋಗ್ತೇವೆ. ಸೊ ಮೊದಲನೇ ನಿಯಮದಲ್ಲಿ ಏನು ಹೇಳ್ತಾ ಇದೆ, बहुवचन बनाने पर जिन अप्राणिवाचक संज्ञाओं के आ ये होता है, ये हो जाता है, वे पुल्लिंग होती हैं. ಯಾವ ಪದವನ್ನು ನಾವು ಬಹುವಚನವನ್ನಾಗಿ ಪರಿವರ್ತನೆ ಮಾಡಿದಾಗ ಕೊನೆಯ ಆ ಒಂದು ಧ್ವನಿ ಏನಿದೆ, ಕೊನೆಯ ಅಕ್ಷರ ಆ ಇರೋದು ಎ ಆಗಿ ಪರಿವರ್ತನೆ ಆದರೆ ಆಗ ಅದು ಪುಲ್ಲಿಂಗ. ಆ ಎಲ್ಲ ಪದಗಳು ಪುಲ್ಲಿಂಗ. ಆ ಇರೋದು ಎ ಆಗುತ್ತೆ, ಆಗ ಅದು
ಶಬ್ದ ಪುಲ್ಲಿಂಗ ಅಂತ ಹೇಳಿ ನಾವು ಅಂದ್ಕೋಬಹುದು. ಸೊ ಇದು ನಿಯಮ. ಇದು ಫಸ್ಟ್ ನೀವು ಯಾವುದೇ ಪದ ಬಂದರೂ ಅದರ ಬಹುವಚನ ರೂಪವನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಗ ಅದು ನೀವು ಬಹುವಚನ ರೂಪನೂ ಸಿಗ್ತದೆ, ಜೊತೆಗೆ ಅದರ ಲಿಂಗನೂ ಸಹ ಗೊತ್ತಾಗುತ್ತೆ, ಅರ್ಥ ಆಗ್ತದೆ. ಸೊ ಈಗ ಇದರ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ, ಇಲ್ಲಿ ನೋಡೋಣಂತೆ. ಏಕವಚನ ಪುಲ್ಲಿಂಗ, ಬಹುವಚನ ಪುಲ್ಲಿಂಗ. ಸೊ ಇಲ್ಲಿ ಒಂದು ಲಿಸ್ಟ್ ಇದೆ. ಮೇಲ ಮೇಲೆ, ಆ ಇರೋದು ಎ ಆಗಿದೆ. ಕೇಲ ಕೇಲೆ, ಪಹಿಯ ಪಹಿಯೆ, ಇವೆಲ್ಲ ಯಾವ ಲಿಂಗಗಳು? ಪುಲ್ಲಿಂಗಗಳು. ಜೊತೆಗೆ ಅದರ ಬಹುವಚನ ರೂಪನೂ ಸಹ ನಿಮಗೆ ಗೊತ್ತಾಗ್ತಾ ಇದೆ. ಸೋನಾ ಸೋನೆ, ತಾಂಬ ತಾಂಬೆ, ಮಸಾಲ ಮಸಾಲೆ, ಚನ ಚನೆ, ಚರಖಾ ಚರಖೆ, अंगूठा अंगूठे, कांटा कांटे, ताला ताले, कपड़ा कपड़े, लोहा लोहे, सीसा सीसे, पंखा पंखे, तारा तारे, कमरा कमरे, बुढ़ापा बुढ़ापे, गन्ना गन्ने, आटा ಆಟೆ. ಈ ಎಲ್ಲ ಪದಗಳು ಅದರ ಒಂದು ಬಹುವಚನ ರೂಪದ ಜೊತೆಗೆ ನಾವು ಅದರ ಲಿಂಗವನ್ನು ತಿಳ್ಕೊಂಡಿದ್ದೇವೆ. ಈ ಎಲ್ಲ ಪದಗಳು ಪುಲ್ಲಿಂಗ ಪದಗಳು. ಸೊ ಯಾವ ಪದವನ್ನು ಬಹುವಚನಕ್ಕೆ ಪರಿವರ್ತನೆ ಮಾಡಿದಾಗ ಆ ಪದದ ಅ ಅನ್ನೋ ಅಕ್ಷರ ಕೊನೆಯ ಅಕ್ಷರ ಎ ಆಗಿ ಪರಿವರ್ತನೆ ಆಗ್ತದೋ ಅವೆಲ್ಲವೂ ಪುಲ್ಲಿಂಗ. ಸೊ ಇದು ಮೊದಲನೇ ನಿಯಮ. ನೆಕ್ಸ್ಟ್ ಎರಡನೇ ನಿಯಮ. ಇದು ಅದರ ಕಂಟಿನ್ಯೂಷನ್ ಉದಾಹರಣೆಗಳಿವು. पैसा पैसे, छाता छाते, चमड़ा चमड़े, पर्दा पर्दे, रास्ता रास्ते. ನೋಡಿ ನೀವು ಅಬ್ಸರ್ವ್ ಮಾಡಿ, ಏಕವಚನ ಮತ್ತು ಬಹುವಚನ ಹೌದಾ ಅಲ್ವಾ ಅಂತ. ಚೌರಾಹ ಚೌರಾಹೆ, ಲೋಟ ಲೋಟೆ, ಜೂತಾ ಜೂತೆ, ಗಾನ ಗಾನೆ, ಚಶ್ಮಾ ಚಶ್ಮೆ, कुर्ता कुर्ते, पराठा पराठे. ಸೊ ಈ ನಿಯಮವನ್ನು ನೆನಪಿಟ್ಟುಕೊಳ್ಳಿ. यह नियम याद रखें. अ इज इक्वल टू ए, दैट इज इक्वल टू पुल्लिंग. ಸೊ ಅ ಇರೋದು ಎ ಆಗಿ ಪರಿವರ್ತನೆ ಆದಾಗ ಬಹುವಚನದಲ್ಲಿ ಅದನ್ನು ಆ ಎಲ್ಲ ಪದಗಳು ಪುಲ್ಲಿಂಗ. ಎರಡನೇ ನಿಯಮ. कुछ अप्राणीवाचक या भाववाचक संज्ञाओं के आ का ए नहीं होता, अर्थात आ का आ ही रहता है, क्योंकि इनका बहुवचन होता ही नहीं. ऐसी भाववाचक संज्ञाएं स्त्रीलिंग होती हैं. ಕೆಲವು ಅಪ್ರಾಣಿವಾಚಕ ಸಂಜ್ಞಾಗಳು, ಅದರಲ್ಲೂ ಭಾವವಾಚಕ ಸಂಜ್ಞಾಗಳು, ಅವುಗಳ ಕೊನೆಯ ಆ ಅಂತಕ್ಕಂಥ ಅಕ್ಷರ ಬಹುವಚನಕ್ಕೆ ಪರಿವರ್ತನೆ ಮಾಡಿದಾಗ ಎ ಆಗೋದಿಲ್ಲ. ಆದರೆ ಇವುಗಳ ಬಹುವಚನ ರೂಪ ಇರೋದೇ ಇಲ್ಲ, ಅದು ಅದೇ ಪದವಾಗಿ ಇರ್ತದೆ. ಬಹುವಚನದಲ್ಲೂ ಸಹ ಅದೇ ಪದವನ್ನು ಬಳಕೆ ಮಾಡ್ತೇವೆ. ಹಾಗಾಗಿ ಇವೆಲ್ಲವೂ ಸ್ತ್ರೀಲಿಂಗ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಏಕವಚನದಲ್ಲೂ ದಯಾ ಅಂತ ಬಳಸ್ತೇವೆ, ಬಹುವಚನದಲ್ಲೂ ದಯಾ. ಸೊ ಇದಕ್ಕೆ ಯಾವುದು ಬದಲಾವಣೆ ಆಗೋದಿಲ್ವೋ ಬಹುವಚನಕ್ಕೆ ಪರಿವರ್ತನೆ ಮಾಡಿದಾಗ ಆ ಎಲ್ಲ ಪದಗಳು ಸ್ತ್ರೀಲಿಂಗ. ದಯಾ ದಯಾ, ಆಭಾ ಆಭಾ, ಕಲ್ಪನಾ ಕಲ್ಪನಾ, ಮಾಯಾ ಮಾಯಾ. ಸೊ ಅದನ್ನು ಬಹುವಚನದಲ್ಲೂ ಹಾಗೇನೆ ಬಳಸ್ತೇವೆ. ಜೊತೆಗೆ ಅವುಗಳ ಲಿಂಗ ಯಾವುದು? ಸ್ತ್ರೀಲಿಂಗ ಅನ್ನೋದು ನೆನಪಿರಲಿ. ಕ್ಷಮ ಕ್ಷಮ, ವೇದನಾ ಗರಿಮ, ಯಾಚನಾ, ಕೃಪಾ, ಕರುಣ, ಛಾಯಾ, ಲಜ್ಜಾ, ಶೋಭಾ, ಮಹಿಮಾ, ಕಾಲಿಮಾ, ವಂದನಾ. ಸೊ ಇದೇ ರೀತಿಯ ಬೇರೆ ಪದಗಳನ್ನು ಸಹ ಇದೆ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ. ಆಶಾ, ನಿರಾಶಾ, ಅಹಿಂಸಾ, ಭಿಕ್ಷಾ, घृण, प्रतिज्ञा, प्रतीक्षा, प्रभा, लालसा, ममता, मित्रता, शत्रुता, मूर्खता, दासता, ಏಕತಾ, ಜನತಾ. ಸೊ ಈ ಎಲ್ಲ ಪದಗಳು ಯಾವ ಬದಲಾವಣೆ ಆಗೋದಿಲ್ವೋ ಆ ಎಲ್ಲ ಪದಗಳು ಸ್ತ್ರೀಲಿಂಗ. ಸೊ ಇಲ್ಲಿ ನಿಯಮ ಯಾವುದು? ನಿಯಮ ನೆನ್ಪಿಟ್ಕೋಬೇಕಾಗಿರೋದು ಅ ಇಸ್ ಈಕ್ವಲ್ ಟು ಅ,
ಇಸ್ ಈಕ್ವಲ್ ಟು ಸ್ತ್ರೀಲಿಂಗ. ಯಾವುದು ಅವಾಗೆ ಉಳಿತದೋ ಅದು ಸ್ತ್ರೀಲಿಂಗ ಅಂತೇಳಿ. ಮೂರನೇ नियम, बहुवचन बनाने पर जिन अप्राणिवाचक संज्ञाओं के आ आए हो जाता है वे स्त्रीलिंग होती हैं. ಆ ಇರೋದು ಆಯೆ ಆದರೆ ಅವೆಲ್ಲವೂ ಸ್ತ್ರೀಲಿಂಗ ಆಗ್ತದೆ. ಸೊ ಏಕವಚನದಲ್ಲಿ ದಿಶಾ ಇರೋದು ಬಹುವಚನಕ್ಕೆ ಬಂದಾಗ ದಿಶಾಯೇ, ಯೋಜನಾ ಯೋಜನಾಯೇ, ಆ ಇರೋದು ಆಯೇ ಆಗ್ತಾ ಇದೆ. ಯೋಜನಾ ಯೋಜನಾಯೇ, इच्छा इच्छाएं, हवा हवाएं, वार्ता वार्ताएं, यात्रा यात्राएं, सेना सेनाएं, ज्वाला ज्वालाएं, माला मालाएं, शाखा शाखाएं, कथा कथाएं, लता लताएं, कामना कामनाएं, सभा सभाएं, विद्या विद्याएं, संज्ञा संज्ञाएं, सूचना सूचनाएं, ಸಮೀಕ್ಷಾ ಸಮೀಕ್ಷಾಯೇ. ಸೊ ಈ ಎಲ್ಲ ಪದಗಳು ಆ ಇರೋದು ಆಯೆ ಆಗೋದ್ರಿಂದ ಈ ಎಲ್ಲ ಪದಗಳು ಹಿಂದಿನಲ್ಲಿ ಸ್ತ್ರೀಲಿಂಗ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸ್ತ್ರೀಲಿಂಗ ಆಗಿ ಬಳಕೆ ಆಗ್ತವೆ ಈ ಪದಗಳು. ಇನ್ನು ಕೆಲವು ಉದಾಹರಣೆ ಇದ್ದಾವೆ. ಆಲೋಚನಾ ಆಲೋಚನಾएं, परीक्षा परीक्षाएं, विशेषता विशेषताएं, भाषा भाषाएं, संख्या संख्याएं, टीका टीकाएं, सजा सजाएं, घटना घटनाएं, घोषणा घोषणाएं, शिक्षा शिक्षाएं, भिक्षा भिक्षाएं, पाठशाला पाठशालाएं, कविता कविताएं, आत्मा आत्माएं, क्रिया क्रियाएं, उपमा उपमाएं, आज्ञा आज्ञाएं, रचना रचनाएं, भुजा भुजाएं, प्रार्थना प्रार्थनाएं, दीक्षा दीक्षाएं, दवा दवाएं. ಸೊ ಇಲ್ಲಿರ್ತಕ್ಕಂಥ ನಿಯಮವನ್ನು ನೆನಪಿಟ್ಕೊಳ್ಳಿ. ಆ ಇರೋದು ಆಯೆ ಆದರೆ, ಅಂದರೆ ಏಕವಚನದಲ್ಲಿ ಆ ಇರೋದು ಆಯೆ ಆದರೆ ಆ ಎಲ್ಲ ಪದಗಳು ಸ್ತ್ರೀಲಿಂಗ. ಸೊ ಇದು ನಿಮಗೆ ನೆನಪಿರಲಿ. ಮುಂದಿನ ನಿಯಮ 4, बहुवचन बनाने पर जिन अप्राणिवाचक संज्ञाओं के आ का ये हो जाता है आ का ये हो जाता है वे स्त्रीलिंग होती हैं. ಅ ಇರೋದು ಎ ಆದರೆ ಅದು ಸ್ತ್ರೀಲಿಂಗ. ಆ ಎಲ್ಲ ಪದಗಳು ಸ್ತ್ರೀಲಿಂಗ ಅಂತ ಹೇಳ್ತಾನೆ. ಬಾಹ್ ಬಾಹೆ, ಈಖ್ ಈಖೆ, ಆಹ್ ಆಹೆ, ರಾಹ್ राहें, लाश लाशें, आदत आदतें, लात लातें, डाल डालें, दुकान दुकानें, फसल फसलें, ईंट ईंटें, नस नसें, बात बातें, रात रातें, सड़क सड़कें, दाल दालें, इमारत इमारतें, लत लतें, कोशिश कोशिशें, सांस सांसें. ಈ ಎಲ್ಲ ಪದಗಳು ಆ ಇರೋದು ಏ ಆಗೋದ್ರಿಂದ ಅವೆಲ್ಲ ಸ್ತ್ರೀಲಿಂಗ ಪದಗಳು. ಇನ್ನು ಕೆಲವು ಉದಾಹರಣೆ ಇದ್ದಾವೆ. ಶರಾಬ್ ಶರಾಬೆं, पुस्तक पुस्तकें, सरकार सरकारें, कीमत कीमतें, सुबह सुबहें, जागीर जागीरें, आफत आफतें, गज़ल गज़लें, मूंछ मूंछें. ನಾನು ಹೇಳಿದ್ದೆ ಮೂಂಚ್ ಸ್ತ್ರೀಲಿಂಗ ಅಂತ ಹೇಳಿ.
ನೋಡಿ, ಮೂಂಚ್ ಬಹುವಚನ ಮೂಂಛೆ ಆಗೋದ್ರಿಂದ ಅದು ಸ್ತ್ರೀಲಿಂಗವಾಗಿ ಬಳಕೆ ಆಗ್ತದೆ. ಮಂಜಿಲ್ ಮಂಜಿಲೆ, ಮೇಜ್ ಮೇಜೆ, ಬಂದೂಕ್ बंदूकें, किताब किताबें, तलवार तलवारें, दौलत दौलतें, कसरत कसरतें, तस्वीर तस्वीरें, रिवाज रिवाजें, कमर कमरें, आँख आँखें, कमीज कमीज़ें, झील झीलें, फौज फौजें, दहाड़ दहाड़ें. इस प्रकार के अन्य शब्द ये हैं: चाय, खबर, नज़र, खाल, खाद, खान, आग, जीभ, देह, बर्फ, दीमक, संतान, बाढ़, लपट, लहर, जूं, पूंछ, घास, गर्दन, जान, जोंक, मांग, चोट. ಈ ಎಲ್ಲ ಪದಗಳು ಅದೇ ರೀತಿ ಪರಿವರ್ತನೆ ಆಗ್ತದೆ. ಆ ಇರೋದು ಎ ಆಗೋದ್ರಿಂದ ಇವುಗಳನ್ನು ಸ್ತ್ರೀಲಿಂಗ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಸ್ತ್ರೀಲಿಂಗದ ರೂಪದಲ್ಲಿ ಬಳಕೆ ಆಗ್ತದೆ ಅದು. ಈ ನಿಯಮವನ್ನು ನೆನಪಿಟ್ಕೊಳ್ಳಿ. नियम 5, कुछ अप्राणीवाचक आकारांत संज्ञाओं का रूप दोनों वचनों में एक सा रहता है, अर्थात उनके आ का ए नहीं होता. ऐसे शब्द पुल्लिंग होते हैं. जैसे ಇಲ್ಲಿ ಕೆಲವು ಉದಾಹರಣೆ ಕೊಟ್ಟಿದ್ದಾನೆ. ಕೆಲವು ಶಬ್ದಗಳು ಅ ಇಂದ ಕೊನೆಗೊಳ್ತಕ್ಕಂಥವನ್ನ ಬಹುವಚನಕ್ಕೆ ಪರಿವರ್ತನೆ ಮಾಡಿದಾಗಲೂ ಸಹ ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಬಹುವಚನದ ರೂಪದಲ್ಲೂ ಸಹ ಅದೇ ರೀತಿ ಇರ್ತದೆ. ಅಂತಹ ಶಬ್ದಗಳು ಪುಲ್ಲಿಂಗ ಅಂತ ಹೇಳ್ತಾ ಇದ್ದಾನೆ. ಕಲ್ ಕಲ್, ಸರಿ, ಏಕವಚನ ಬಹುವಚನ ಎರಡರಲ್ಲೂ ಒಂದೇ ರೀತಿ ಇರ್ತದೆ, ಹಾಗಾಗಿ ಅದು ಬಹುವಚನ. ಭಾತ್ ಭಾತ್, ಜಲ್ ಜಲ್, ಭವನ್ ಭವನ್, ಎಹಸಾನ್ ಎಹಸಾನ್, ಖೇತ್ ಖೇತ್, ದಾಂತ್ ದಾಂತ್, ಬಾನ್ಸ್ ಬಾನ್ಸ್. ಅಂದರೆ ಇವುಗಳ ಬಹುವಚನ ರೂಪ ಬೇರೆ ಇರೋದಿಲ್ಲ, ಇದೇ ಇರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಕಾನ್ ಮಕಾನ್, ದಸ್ತಖತ್ ದಸ್ತಖತ್. ಹಾಗಾದರೆ ಬಹುವಚನ ಸೂಚಿಸೋದಕ್ಕೆ ಏನು ಮಾಡಬೇಕು? ಮಕಾನ್ ಅನ್ನೋದಕ್ಕೆ ಬೇರೆ ಯಾವುದೇ ಪದಕ್ಕೆ ಅದ್ರ ಹಿಂದೆ ಸಂಖ್ಯಾವಾಚಕವನ್ನು ಬಳಸ್ತೇವೆ. ದೋ ಮಕಾನ್, ತೀನ್ ಮಕಾನ್, ಮಕಾನೆ ಅನ್ನೋ ಪದ ಬರೋದಿಲ್ಲ. ಅದನ್ನು ಹೇಳ್ತಾ ಇರೋದು. ಸೊ ಹಾಗಾಗಿ ಇವೆಲ್ಲವೂ ಪುಲ್ಲಿಂಗನೇ ಇರ್ತದೆ. ತೇಲ್ ತೇಲ್, ಪವನ್ ಪವನ್, ವಚನ್ ವಚನ್, ಕಾನ್ ಕಾನ್, ಖೇಲ್ ಖೇಲ್, ಗಾತ್ ಗಾತ್, ನಾಚ್ ನಾಚ್, ಬಾಜಾರ್ ಬಾಜಾರ್, ಸಾಮಾನ್ ಸಾಮಾನ್, ಆನಂದ್ ಆನಂದ್, बोल बोल, गाल गाल, दर्शन दर्शन, प्राण प्राण, कोट कोट, पेड़ पेड़, जुलाब जुलाब, जवाब जवाब, प्रेम प्रेम, बाल बाल, आंसू आंसू, होश होश, शरीर शरीर, ग्रंथ ग्रंथ, नमक नमक, कबाब कबाब, गुलाब गुलाब, क्रोध क्रोध. ಸೊ ಇವೆಲ್ಲ ಅದರ ಉದಾಹರಣೆಗಳು. ಈ ನಿಯಮವನ್ನು ಗಮನದಲ್ಲಿಟ್ಟುಕೊಳ್ಳಿ. ಅ ಇರೋದು ಆ ಹಾಗೆ ಇದ್ದರೆ ಬಹುವಚನಕ್ಕೆ ಪರಿವರ್ತನೆ ಮಾಡಿದಾಗ ಅ = ಆ ಇದ್ದರೆ ಆ ಎಲ್ಲ ಪದಗಳು ಪುಲ್ಲಿಂಗ. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ. ಇದು ನಿಯಮ 5. जिन शब्दों के अंत में आ, आर, आस, आव, आय, पन, वाद, त, त्व, व, र्य, क्ष, त्र, ज, ख,
न और ण आता है वे दोनों वचनों में एक रूप रहते हैं, अर्थात बहुवचन में उनका आ ये नहीं होता, इसलिए वे सदा पुल्लिंग होते हैं। इस प्रकार के शब्द हैं. ಸೊ ಇದನ್ನ ಈ ಅಕ್ಷರಗಳನ್ನ ನೆನಪಿಟ್ಕೋಬೇಕಾಗ್ತದೆ. ಯಾವ ಶಬ್ದಗಳು ಈ ಅಕ್ಷರಗಳಿಂದ ಕೊನೆಗೊಳ್ತದೋ ಅವು ಬಹುವಚನದಲ್ಲೂ ಸಹ ಅದೇ ರೂಪದಲ್ಲಿ ಇರ್ತದೆ. ಆ ಇಂದ ಎ ಆಗಿ ಪರಿವರ್ತನೆ ಆಗೋದಿಲ್ಲ. ಹಾಗಾಗಿ ಅವು ಪುಲ್ಲಿಂಗದಲ್ಲೇ ಇರ್ತವೆ ಯಾವಾಗ್ಲೂ. ನಖ್, ಮುಖ್, ಲೇಖ್, ಸುಖ್, ದುಃಖ್, ಶಂಖ್, ಜಲ್, ಫಲ್, अक्ष, पक्ष, लक्ष्य, अध्यक्ष, वक्ष, वृक्ष, अवगुण, कंकण, पोषण, भूषण, हरण, अंत, अक्षत, गीत, मत, स्वागत, पर्वत, गणित, काम, इत्र, गोत्र, चरित्र, चित्र, पात्र, पत्र, सत्र, नेत्र, सार, संसार, विचार, विकार, विस्तार, आकार, उपकार, उपचार, उपहार, समाहार, अंधकार, उतार, बिगाड़, गौरव, अनुभव, आसव, उत्सव, गौरव, पल्लव, लाघव, समाजवाद, साम्यवाद, पूंजीवाद, साम्राज्यवाद, लड़कपन, बचपन, छुटपन, बड़प्पन, अपनापन, सतीत्व, नारीत्व, पुरुषत्व, निजत्व, महत्व, अनय, अनुनय, विनय, परिणय, प्रणय, धैर्य, माधुर्य, बहाव, चिढ़ाव, उतराव, फैलाव, बहकाव, उपाय, ಸಮುದಾಯ, ಅಧ್ಯಾಯ ಆದಿ. ಸೊ ಈ ಎಲ್ಲ ಪದಗಳು ಪುಲ್ಲಿಂಗ. ಯಾಕೆ ಅಂದರೆ ಈ ಶಬ್ದಗಳಿಂದ ಅಥವಾ ಈ ಶಬ್ದಾಂಶಗಳಿಂದ ಏನು ಕೊನೆಗೊಳ್ತದೆ ಆ ಎಲ್ಲ ಶಬ್ದಗಳು ಸಹ ಪುಲ್ಲಿಂಗ ಅಂತ ಹೇಳ್ತಾನೆ. ಯಾಕೆಂದರೆ ಅವು ಅ ಇಂದ ಎಗೆ ಪರಿವರ್ತನೆ ಆಗೋದಿಲ್ಲ. ಹಾಗಾಗಿ ಇವುಗಳನ್ನ ಪುಲ್ಲಿಂಗ ಅಂಥೇಳಿ ನಾವು ಗಮನಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, 6ನೇ नियम, बहुवचन बनाने पर जिन अप्राणीवाचक संज्ञाओं के ई, क, इया या ञा हो जाता है वे स्त्रीलिंग होती हैं. ಸೊ ಇದನ್ನ ಒಂದು ಅಬ್ಸರ್ವ್ ಮಾಡಬೇಕು. ಈ ಏನಿದೆಯಲ್ಲ ಇದು ದೀರ್ಘ ಇರ್ತಕ್ಕಂಥ ಇ ಅಥವಾ ಇವೆರಡರಲ್ಲಿ ಪರಿವರ್ತನೆ ಆಗ್ತದೆ. ಯಾ 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 ಮೂರರಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅದು. ಸೊ ಆ ರೀತಿ ಪರಿವರ್ತನೆ ಆದರೆ ಅವೆಲ್ಲವೂ ಸ್ತ್ರೀಲಿಂಗ ಅಂತ ಹೇಳ್ತಾ ಇದ್ದಾನೆ. ಈ ಅಥವಾ ಈ ಇರ್ತಕ್ಕಂಥದ್ದು ಯಾ 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 ಏನು ಬೇಕಾದ್ರೂ ಆಗ್ಬೋದು. ಮೂರರ ಪರಿವರ್ತನೆ ಆದರೆ ಅವು ಸ್ತ್ರೀಲಿಂಗ. ಸೊ ಇದನ್ನು ಅಬ್ಸರ್ವ್ ಮಾಡಿ. गाड़ी, गाड़ियाँ, घंटी, घंटियाँ, ताली, तालियाँ, मंडी, मंडियाँ, खिड़की, खिड़कियाँ, शादी, शादियाँ, सदी, सदियाँ, साड़ी, साड़ियाँ, पंक्ति, पंक्तियाँ, गली, गलियाँ, लड़ाई, लड़ाइयाँ, कठिनाई, कठिनाइयाँ, पूड़ी, पूड़ियाँ, नदी, नदियाँ, मक्खी, मक्खियाँ, कुटी, कुटियाँ, चूड़ी, चूड़ियाँ, चींटी, चींटियाँ, गाली, गालियाँ, धोती, धोतियाँ, जाति, जातियाँ, निधि, निधियाँ, खाड़ी, खाड़ियाँ, मिठाई, मिठाइयाँ, रोटी, रोटियाँ, जलेबी, जलेबियाँ. ಸೊ ಇದನ್ನು ಯಾಕೆ ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಮಕ್ಕಳೇ. ಪ್ರತ್ಯಯವನ್ನು ಬೇರೆ ಮಾಡಿ ಬರೀರಿ ಅಂತ ಹೇಳಿ ಕೆಲವು ಪದಗಳನ್ನ ಕೊಡ್ತಾರೆ. ಅದರಲ್ಲಿ ಯಾವುದನ್ನು ನೀವು
ಸಪರೇಟ್ ಮಾಡಬೇಕು ಅನ್ನೋದು ಈ ಪದವನ್ನು ನೋಡಿದಾಗ ಗೊತ್ತಾಗ್ತದೆ. ನದಿ ಪ್ಲಸ್ ಯಾ ನದಿಯ, ಘಂಟಿ ಪ್ಲಸ್ ಯಾ ಘಂಟಿಯ. ಸೊ ಇದನ್ನು ನೀವು ಉಪಸರ್ಗ ಪ್ರತ್ಯಯದಲ್ಲಿ ಸಹ ಬಳಸ್ಬೋದು. ಪ್ರತ್ಯಯದಲ್ಲಿ ನಿಮಗೆ ಸಪ್ರೇಟ್ ಮಾಡಿ ಬರಲಿಕ್ಕೆ ಹೇಳ್ತಾರೆ, ಅಥವಾ ಅದನ್ನು ಪ್ರತ್ಯಯವನ್ನು ಜೋಡಿಸ್ಬಿಟ್ಟು ಶಬ್ದ ಮಾಡಿ ಅಂತ ಹೇಳ್ತಾರೆ. ನದಿ ಕೊಟ್ಬಿಟ್ಟು ಉಪಸರ್ಗ ಅಥವಾ ಪ್ರತ್ಯಯವನ್ನು ಬಳಸಿ ಅಂತ ಹೇಳಿದಾಗ ಇಲ್ಲಿ ಪ್ರತ್ಯಯ ಯಾವುದು, ಯಾ ಅಂತಕ್ಕಂಥ ಪ್ರತ್ಯಯವನ್ನು ಬಳಸಬಹುದು. ಅದು ಆ ಪ್ರಶ್ನೆ ನಿಮಗೆ 2 ಮಾರ್ಕ್ಸ್ಗೆ ಇರ್ತದೆ. ಪ್ರತ್ಯಯವನ್ನು ಸಪ್ರೇಟ್ ಮಾಡಿ ಬರೀರಿ ಅಂಥೇಳಿ. ನದಿಯ ಕೊಟ್ಟಿರ್ತಾನೆ, ನದಿ ಪ್ಲಸ್ ಯಾ ನದಿಯ, ಕುಟಿ ಪ್ಲಸ್ ಯಾ ಕುಟಿಯ. ಸೊ ಇದು ನಿಮಗೆ ಆ ಒಂದು ಪ್ರಶ್ನೆಗಳಲ್ಲೂ ಸಹ ಹೆಲ್ಪ್ ಆಗ್ತದೆ. ಆ ಉದ್ದೇಶಕ್ಕೆ ವಿವರಣವಾಗಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸೊ ಇನ್ನೊಂದಿಷ್ಟು ಉದಾಹರಣೆಗಳು. ತರಕಾರಿ ತರಕಾರಿಯ, ಸಬ್ಜಿ ಸಬ್ಜಿಯ, ಪಕೌಡಿ ಪಕೌಡಿಯ, ಛಾವನಿ ಛಾವನಿಯ, ಕಮ್ಜೋರಿ ಕಮ್ಜೋರಿಯ, ಕಮ್ಜೋರಿ ಕಮ್ಜೋರಿಯ, ತಿಥಿ ತಿಥಿಯ, ಉಪಾಧಿ ಉಪಾಧಿಯ, ಕ್ರಾಂತಿ ಕ್ರಾಂತಿಯ, ನಾರಂಗಿ ನಾರಂಗಿಯ, ಚಿಟ್ಠಿ ಚಿಠ್ಠಿಯ. ಈ ದೀರ್ಘ ಇರೋದು ಇಲ್ಲಿ ರಸ್ವಾಗಿ ಯಾ ಆಗ್ತದೆ, ಅದು ಅಬ್ಸರ್ವ್ ಮಾಡಿ. ಔಷಧಿ ಔಷಧಿಯ, ಇಲ್ಲಿ ರಸ್ವ ಇದೆ, ರಸ್ವನೇ ಆಗ್ತದೆ. ದೀರ್ಘ ಇರೋದು ರಸ್ವ ಆಗ್ತದೆ. ಚಿಡಿಯ ಚಿಡಿಯ, ನೋಡಿ ಇಲ್ಲಿ ಯಾ ಇದೆ, ಇಲ್ಲಿ ಚಂದ್ರಬಿಂದಿ ಮಾತ್ರ ಬರ್ತದೆ. ಚಿಡಿಯ ಚಿಡಿಯ. ಪುಡಿಯ ಪುಡಿಯ, ಪುಡಿಯ ಪುಡಿಯ. ತಯಾರಿ ತಯಾರಿಯ, ಚಪಾತಿ ಚಪಾತಿಯ, ಅಂಗುಲಿ ಅಂಗುಲಿಯ, ಬೀಮಾರಿ ಬೀಮಾರಿಯ, ರೀತಿ ರೀತಿಯ. ಇಲ್ಲಿ 2 ಕಡೆ ರಸ್ವನೇ ಇದೆ, ರಸ್ವ ಇದ್ರೆ ಅದು ಯಾವುದೇ ಪರಿವರ್ತನೆ ಆಗೋದಿಲ್ಲ. ರೀತಿ ರೀತಿಯ, ವಿಧಿ ವಿಧಿಯ, ನೀತಿ ನೀತಿಯ, ಲೀಚಿ ಲೀಚಿಯ, ಟೋಪಿ ಟೋಪಿಯ, ಸಮಾಧಿ ಸಮಾಧಿಯ, ಡಿಬಿಯ ಡಿಬಿಯ, ಗುಡಿಯ ಗುಡಿಯ. ಬಹುವಚನ ರೂಪ ಯ ಯ, ಗುಡಿಯ ಗುಡಿಯ, ಕುಟಿಯ ಕುಟಿಯ. ಸೊ ಇದು ಎಲ್ಲ ಶಬ್ದಗಳು ಸ್ತ್ರೀಲಿಂಗ. ದೀರ್ಘ ಅಥವಾ ಹ್ರಸ್ವ ಇರ್ತಕ್ಕಂಥ ಇ ಅಥವಾ ಈ, ಇದು ಯ ಯ ರೂಪದಲ್ಲಿ ಪರಿವರ್ತನೆ ಆದರೆ ಅವೆಲ್ಲ ಶಬ್ದಗಳು ಸ್ತ್ರೀಲಿಂಗ. ಸೊ ಈ ನಿಯಮವನ್ನು ನೆನ್ಪಿಟ್ಕೊಂಡಿರ್ರಿ. ಏನು, ಈ ಇರೋದು ಯಾ ಯ ಆದರೆ ಅದು ಸ್ತ್ರೀಲಿಂಗ ಆಗ್ತದೆ. नेक्स्ट नियम 7, कुछ द्रव्यवाचक तथा जातिवाचक संज्ञाओं की ई का रूप बहुवचन में नहीं बदलता, अर्थात उनका दोनों रूप दोनों वचनों में एक सा रहता है, वैसी संज्ञाएं पुल्लिंग होती हैं. ಯಾವ ಬದಲಾವಣೆ ಆಗೋದಿಲ್ವೋ ಈ ಮತ್ತೆ ಈ ಇರ್ತಕ್ಕಂತಹ ಕೊನೆಯ ಅಕ್ಷರವನ್ನು ಹೊಂದಿರತಕ್ಕಂಥ ಶಬ್ದಗಳು ಅವು ಪುಲ್ಲಿಂಗನೇ ಇರ್ತದೆ, ಸ್ತ್ರೀಲಿಂಗ ಅಲ್ಲ. ಬದಲಾವಣೆ ಆಗೋವು ಮಾತ್ರ ಸ್ತ್ರೀಲಿಂಗ, ಬದಲಾವಣೆ ಆಗದೇ ಇದ್ದರೆ ಬಹುವಚನದಲ್ಲಿ ಅವು ಪುಲ್ಲಿಂಗ. ಸೊ ಇದೇ ನಿಮಗೆ ಕನ್ಫ್ಯೂಷನ್ ಆಗೋದು. ಈ ಇರೋದು ಸ್ತ್ರೀಲಿಂಗ ಅಂತ ನಾವು ನಾರ್ಮಲ್ ಆಗಿ ಅಂದ್ಕೊಳ್ತೇವೆ, ಆದರೆ ಅದನ್ನು ನಾವು ಪರಿವರ್ತನೆ ಮಾಡಿದಾಗ ಬಹುವಚನಕ್ಕೆ ಅದು ಪರಿವರ್ತನೆ ಆದರೆ ಯಾ ಅಥವಾ ಯಾ ರೂಪದಲ್ಲಿ ಪರಿವರ್ತನೆ ಆದರೆ ಮಾತ್ರ ಅದು ಸ್ತ್ರೀಲಿಂಗ. ಕೆಲವು ಪರಿವರ್ತನೆ ಆಗೋದಿಲ್ಲ, ಅಂಥವು ಪುಲ್ಲಿಂಗ. ಸೊ ಎಕ್ಸೆಪ್ಷನ್ಸ್ ಕೇಸಸ್ನ ಹೇಳ್ತಾ ಇದ್ದೀನಿ ಇಲ್ಲಿ. ಏಕವಚನದಲ್ಲೂ ಒಂದೇ ರೀತಿ ಇರ್ತದೆ, ಬಹುವಚನದಲ್ಲೂ ಒಂದೇ ರೀತಿ ಇರ್ತದೆ ಅಂತಹ ಶಬ್ದಗಳು. ಸೊ ಅವೆಲ್ಲವೂ ಪುಲ್ಲಿಂಗ. ದಹಿ ದಹಿ, ಮೋತಿ ಮೋತಿ, ಮಹಿ ಮಹಿ, ಪಾನಿ ಪಾನಿ, ಪಕ್ಷಿ ಪಕ್ಷಿ, ಪಂಚಿ ಪಂಚಿ, ಎರಡು ಒಂದೇ ಮೀನಿಂಗ್ ಅದು. ವಾರಿ ವಾರಿ, ಗಿರಿ ಗಿರಿ, ಜಿ ಜಿ, ಘೀ ಘೀ. ನೋಡಿ, ನಾವು ಶಬ್ದ ಅನ್ನೋದಕ್ಕೆ ಒಂದು ಅರ್ಥ ಹೇಳಿದ್ದೆ. ಒಂದು ಅಕ್ಷರ ಆಗಿರ್ಬೋದು ಅಥವಾ ಅನೇಕ ಅಕ್ಷರಗಳಾಗಿರಬಹುದು, ಅಂತಹ ಒಂದು ಸಮೂಹಕ್ಕೆ ಶಬ್ದ ಅಂತ ಕರಿತೇವೆ, ಅರ್ಥ ಕೊಡ್ತಕ್ಕಂಥದ್ದಕ್ಕೆ ಅಂತ. ಸೊ ಒಂದು ಅಕ್ಷರದ ಶಬ್ದಕ್ಕೆ ಉದಾಹರಣೆ ಘೀ. ಘೀ ಅಂದರೆ ತುಪ್ಪ. ಸೊ ಒಂದು ಅಕ್ಷರನೂ ಸಹ ಒಂದು ಮೀನಿಂಗನ್ನು ಕೊಡ್ತದೆ. ಜಲಧಿ ಜಲಧಿ, ಒಲಿ ಒಲಿ. ಸೊ ಈ ನಿಯಮ ನೆನಪಿರಲಿ. ಈ ಇಸ್ ಈಕ್ವಲ್ ಟು ಈ ಇದ್ರೆ ಬಹುವಚನದಲ್ಲಿ
ಅದು ಪುಲ್ಲಿಂಗ ಆಗಿರ್ತದೆ. नियम 8 बहुवचन बनाने पर जिन संज्ञाओं के आ का ए हो जाता है तो वे पुल्लिंग होती हैं. रोवा रोए ನಿಮಗೆ ಈ ಪದ ಬಂದಿದೆ ಯಾವುದರಲ್ಲಿ ಸುಜಾನ್ ಭಗತ್ತಲ್ಲಿ ರೋವಾ उसका रोया दुखी ना हो जाए ಅಂತ ಹೇಳಿ ಏನಿರ್ತಾನಲ್ಲ ಅದು. ಸೊ ರೋವಾ ರೋಯಿ, ಧುವಾ ಧುಯೆ, ಕುವಾ ಕುಯೆ ಆ ಇರ್ತಕ್ಕಂಥದ್ದು ಏ ಆದರೆ ಅದು ಪುಲ್ಲಿಂಗ, ನೆನಪಿರಲಿ. ಸೊ ಇದು ಈ ಒಂದು ನಿಯಮ. नियम 9 क्रियार्थक संज्ञाएं सदा पुल्लिंग होती हैं. इसके अंत में ना धातु प्लस ना, धातु ಅಂದ್ರೆ ಏನು ಅದನ್ನ ನೋಡೋಣ. ಧಾತು ಅಂದ್ರೆ ಕ್ರಿಯಾಪದದ ಮೂಲ ಪದಕ್ಕೆ ಧಾತು ಅಂತ ಕರೀತಾರೆ. ಸೊ ಧಾತು ಪ್ಲಸ್ ನಾ ಇದ್ರೆ ಅದನ್ನ ನಾವು पुल्लिंग ಅಂತ ಹೇಳ್ತೇವೆ. इस न का आ पुल्लिंग का चिन्ह है. जैसे पढ़ प्लस ना पढ़ना. ಅರ್ಥ ಆಯ್ತಾ? ಪಢ ಅನ್ನೋದು ಧಾತು, ನ ಅನ್ನೋದು ಅದ್ರ ಜೊತೆಗೆ ಸೇರಿದ್ರೆ ಅದರ ರೂಪ ಏನು ಆ ಅನ್ನೋ ರೂಪ ಪಡ್ಕೊಳ್ತದೆ. ಹಾಗಾಗಿ ಆ ಎಲ್ಲ ಶಬ್ದಗಳು ಸಹ ಕ್ರಿಯಾರ್ಥಕ ಸಂಜ್ಞಾಯೆ ಅಂತ ಏನಿದ್ದಾವೆ ಆ ಕ್ರಿಯಾರ್ಥಕ ಸಂಜ್ಞಾಗಳೆಲ್ಲವೂ ಪುಲ್ಲಿಂಗ ಆಗಿರ್ತದೆ. ನ ಇಂದ ಎಂಡ್ ಆಗ್ತಕ್ಕಂಥ ಕ್ರಿಯಾರ್ಥಕ ಸಂಜ್ಞಾಗಳು ಪಢನ, ಜಾನನ, ಲಿಖನ, ಪಹಚಾನನ, ಖೇಲ್ನ, ಸೋಚನ, ಖಾನಾ, ಸಮझना, पीना, बहना, जाना, चढ़ना, सोना, जगना, उड़ना, गिरना. ಕ್ರಿಯಾರ್ಥಕ ಸಂಜ್ಞಾಯ, ಕ್ರಿಯಾ ಅಲ್ಲ ಇದು, ಕ್ರಿಯಾರ್ಥಕ ಸಂಜ್ಞಾಯೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ಶಬ್ದಗಳನ್ನ ಪಢನ ಹೇಗೆ ಬಳಸೋದು, ಇದನ್ನ ಎಕ್ಸಾಂಪಲ್ ಆಗಿ ಪಢನ ಅನ್ನೋ ಶಬ್ದವನ್ನ ಸಂಜ್ಞಾ ರೂಪದಲ್ಲಿ ಬಳಸೋದು. पढ़ना अच्छा कार्य है, पढ़ना अच्छा कार्य है, अच्छी कार्य है अಲ್ಲ, पढ़ना अच्छा कार्य है. ऐसा था. पढ़ने से ज्ञान बढ़ता है, पढ़ने से ज्ञान बढ़ता है. ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಕ್ರಿಯಾರ್ಥಕ ಸಂಜ್ಞಾಗಳು. ಜಾನನ ಅನ್ನೋದನ್ನ ಎಕ್ಸಾಂಪಲ್ ತಗೊಂಡು ವಾಕ್ಯ ಮಾಡೋಣ. ಜಾನನ ಹಮಾರಾ ಹಕ್ है, जानना हमारा हक है. ಇಲ್ಲಿ ಜಾನನ ಅನ್ನೋದು ಕ್ರಿಯಾರ್ಥಕ ಸಂಜ್ಞಾ ರೂಪದಲ್ಲಿ ಬದಲಾವಣೆ ಪ್ರಯೋಗ ಆಗ್ತದೆ, ಆ ರೂಪದಲ್ಲಿ ಇರ್ತದೆ. ಸೊ ಹಾಗೆ ಎಲ್ಲ ಶಬ್ದಗಳನ್ನು ನಾವು ಸಂಜ್ಞಾ ರೂಪದಲ್ಲಿ ನಾವು ಬಳಸಬೇಕು. ಆಗ ಕ್ರಿಯಾರ್ಥಕ ಸಂಜ್ಞಾ ರೂಪದಲ್ಲಿ ಅದು ಏನು ಬಳಕೆ ಆಗ್ತದೆ, ಆ ಒಂದು ಸಮಯದಲ್ಲಿ ಅದನ್ನ ನಾವು ಪುಲ್ಲಿಂಗ ಅಂತ ಕನ್ಸಿಡರ್ ಮಾಡ್ತೇವೆ. ಗೊತ್ತಾಯ್ತಾ? ಈಗ ಕ್ರಿಯಾರ್ಥಕ ಸಂಜ್ಞಾಗಳು ಎಲ್ಲವೂ ಪುಲ್ಲಿಂಗ. ಸೊ ಈ ನ ಇಂದ ಎಂಡ್ ಆಗ್ತಕ್ಕಂತಹ ಸಂಜ್ಞಾಗಳು ಕ್ರಿಯೆ ಪದ, ಬಟ್ ನ ಇಂದ ಎಂಡ್ ಆಗ್ತಕ್ಕಂಥದ್ದು ಸಂಜ್ಞಾ ರೂಪದಲ್ಲಿ ಇದ್ದಾಗ ಅದನ್ನ ನಾವು ಪುಲ್ಲಿಂಗ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದು ನಿಯಮ 9. नेक्स्ट नियम 10 क्रियार्थक संज्ञाएं भी एक प्रकार की भाववाचक संज्ञाएं ही हैं, पर कुछ भाववाचक संज्ञाएं क्रियार्थक संज्ञाओं से बनती हैं और तब क्रियार्थक संज्ञाओं में ना का लोप हो जाता है. वैसी भाववाचक संज्ञाएं क्रियार्थक संज्ञा माइनस ना स्त्रीलिंग होती हैं. सो माइनस ना ಅಂತಂದ್ರೆ ಅದು ಕ್ರಿಯಾರ್ಥಕ ಸಂಜ್ಞಾದಿಂದ ಕೆಲವು ಭಾವವಾಚಕ ಸಂಜ್ಞಾಗಳನ್ನು ನಾವು ಪರಿವರ್ತನೆ ಮಾಡ್ತೇವೆ ಅಥವಾ ಆ ರೂಪವನ್ನು ಪಡ್ಕೊಳ್ತದೆ. ಅಂತಹ ಪದಗಳು ಕ್ರಿಯಾರ್ಥಕ ಸಂಜ್ಞಾದಲ್ಲಿರ್ತಕ್ಕಂತಹ ನ ಲೆಸ್ ಆಗ್ತದೆ, ಮೈನಸ್ ಆಗ್ತದೆ ಯಾವಾಗ ಭಾವವಾಚಕ ಸಂಜ್ಞಾ ಆದಾಗ. ಆಗ ಅಂತಹ ಪದಗಳು ಸ್ತ್ರೀಲಿಂಗ ಆಗ್ತದೆ, ಸ್ತ್ರೀಲಿಂಗದಲ್ಲಿ ಬಳಕೆ ಆಗ್ತದೆ. ಚಮಕ್ನ ಪುಲ್ಲಿಂಗ, ಚಮಕ್ ಸ್ತ್ರೀಲಿಂಗ. ನೋಡಿ ಇದು ಹೇಗಿದೆ ಅಂತೇಳಿ. ಚಮಕನ ಬಳಕೆ ಆದರೆ ಪುಲ್ಲಿಂಗ ಕ್ರಿಯಾರ್ಥಕ ಸಂಜ್ಞಾದಲ್ಲಿ, ಭಾವವಾಚಕ ಸಂಜ್ಞಾದಲ್ಲಿ ಚಮಕ್ ಸ್ತ್ರೀಲಿಂಗ. ಚಮಕ್ನ ಉಸ್ಕಾ ಗುಣ ಹೈ, ಎಕ್ಸಾಂಪಲ್ ವಾಕ್ಯದಲ್ಲಿ ತಗೊಳ್ಳಿ ನೀವು. ಚಮಕ್ನ ಸೋನೆ ಕಾ ಗುಣ ಹೈ, ಅರ್ಥ ಆಯ್ತಾ? ಇಲ್ಲಿ ಚಮಕನ ಅನ್ನೋದು ಪುಲ್ಲಿಂಗ, ಯಾಕಂದ್ರೆ ಕ್ರಿಯಾರ್ಥಕ ಸಂಜ್ಞಾದಲ್ಲಿದೆ. ಇಲ್ಲಿ ಬರೇ ಚಮಕ್ ಅನ್ನೋದನ್ನ ತಗೊಂಡ್ರೆ ನಾವು ಉಸ್ಕಿ ಚಮಕ್
बहुत है या वह बहुत चमक रही है. ಸೊ ಇದು ಸ್ತ್ರೀಲಿಂಗ. ಸೊ ಒಂದೇ ಪದವನ್ನು ನಾವು ಸ್ತ್ರೀಲಿಂಗದಲ್ಲೂ ಬಳಕೆ ಮಾಡಬಹುದು, ಪುಲ್ಲಿಂಗದಲ್ಲೂ ಬಳಕೆ ಮಾಡಬಹುದು. ಆದರೆ ಅದರಲ್ಲಿ ಇರ್ತಕ್ಕಂಥ ಪರಿವರ್ತನೆ ಏನು, ಕ್ರಿಯಾರ್ಥಕ ಸಂಜ್ಞ ಆಗಿ ಬಳಕೆಯಾದಾಗ ಅದು ಪುಲ್ಲಿಂಗ ಆಗ್ತದೆ. ಭಾವವಾಚಕ ಸಂಜ್ಞಾದಲ್ಲಿ ನ ಅನ್ನೋದು ಮೈನಸ್ ಆದಾಗ ಏನಾಗುತ್ತೆ, ಅದು ಸ್ತ್ರೀಲಿಂಗ ಆಗ್ತದೆ. ಸೊ ಇದು ಇದರ ಉದಾಹರಣೆ. ಸೊ ಚಮಕನ ಪುಲ್ಲಿಂಗ, ಚಮಕ್ ಸ್ತ್ರೀಲಿಂಗ. ದೌಡ್ನ ದೌಡ್, ಪುಕಾರ್ನ ಪುಕಾರ್, ಲೂಟ್ನ लूट, रगड़ना रगड़, जलना जलन, सूजना सूजन, बढ़ना बाढ़, चलना चाल, हारना हार, छापना छाप, धड़कना धड़क. धड़कना हृदय का गुण है, धड़कना हृदय का गुण है. ಸೊ ಇಲ್ಲಿ ಅದು ಕ್ರಿಯಾರ್ಥಕ ಸಂಜ್ಞಾ ರೂಪದಲ್ಲಿ ಧಡಕನ ಅನ್ನೋದು ಪುಲ್ಲಿಂಗ ಆಗ್ತದೆ. ಧಡಕ್, ಮೇರಾ ಹೃದಯ ಧಡಕ್ ರಹಿ ಹೈ, ಮೇರಾ ಹೃದಯ ಧಡಕ್ ರಹಿ ಹೈ. ಯಾಕೆ ಅಲ್ಲಿ ಧಡಕ್ ಅನ್ನೋದು ಸ್ತ್ರೀಲಿಂಗ ಆಗ್ತದೆ, ಭಾವವಾಚಕ ಸಂಜ್ಞಾ ಆಗ್ತದೆ. ಸಮಜ್ನಾ ಸಮಜ್, ಮಾರ್ನಾ ಮಾರ್, पहचानना पहचान, उलझना उलझन. मेरी उलझन यह है कि, मेरी उलझन यह है कि. ಸೊ ಇಲ್ಲಿ ಏನಾಗ್ತದೆ, ಉಲ್झನ್ ಸ್ತ್ರೀಲಿಂಗ ರೂಪವನ್ನು ಪಡೀತದೆ. ಮೇರಿ ಅನ್ನೋದು ಅದಕ್ಕೆ ಅಲ್ಲಿ ಬರೋದು. ಉಲझना मैं उलझ गया, तो उलझना, उलझना उसका गुण है, उलझना उसका गुण है. चाहे वह लड़की हो या लड़का, ಉಲझನ ಉಸ್ಕಾ ಗುಣ ಹೈ. ಸೊ ಉಸ್ಕಾ ಅನ್ನೋದೇನಾಗ್ತದೆ ಇಲ್ಲಿ ಕ್ರಿಯಾರ್ಥಕ ಸಂಜ್ಞಾದಲ್ಲಿ ಅದು ಪುಲ್ಲಿಂಗವಾಗಿ ಪ್ರಯೋಗ ಆಗ್ತದೆ. ರಹನ ರಹನ್, ಪಕಡ್ನ ಪಕಡ್, ಉಪಜ್ನ ಉಪಜ್, ದೇನ ದೇನ್, ಖೋಜ್ನ ಖೋಜ್. ಹಾಗೆ ನೀವು ಅದನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡಿ ಆ ವಾಕ್ಯಗಳನ್ನ ಮಾಡಿ ಆಗ ನಿಮಗೆ ಅಭ್ಯಾಸ ಆಗ್ತದೆ, ಅದು ಸರಿ ಹೋಗ್ತದೆ. ಸೊ ಒಟ್ಟಿನಲ್ಲಿ ಇಲ್ಲಿ ಕ್ರಿಯಾರ್ಥಕ ಪುಲ್ಲಿಂಗಗಳು, ಕ್ರಿಯಾರ್ಥಕ ಸಂಜ್ಞಾಗಳೆಲ್ಲವೂ ಪುಲ್ಲಿಂಗ. ನ ಇರ್ತದೆ ಅಲ್ಲಿ, ಅದನ್ನು ಅಬ್ಸರ್ವ್ ಮಾಡಬೇಕು. ನ ಇದ್ದಂತಹ ಕ್ರಿಯಾರ್ಥಕ ಸಂಜ್ಞಾ ಪುಲ್ಲಿಂಗ, ಅದು ಭಾವವಾಚಕ ಸಂಜ್ಞಾಗೆ ಪರಿವರ್ತನೆ ಆದಾಗ ಅದರ ನ ಲೆಸ್ ಆಗ್ತದೆ. ಆಗ ಏನಾಗ್ತದೆ, ಇವೆಲ್ಲವೂ ಸ್ತ್ರೀಲಿಂಗ ಆಗ್ತದೆ. ಸೊ ಇದು ನಿಮ್ಮ ಒಂದು ರೂಲ್ ಹೇಳ್ತಾ ಇರ್ತಕ್ಕಂಥ. ಸೊ ನ ಅನ್ನೋದು ಇಲ್ಲದೆ ಇದ್ದಾಗ ಭಾವವಾಚಕ ಸಂಜ್ಞಾ ರೂಪಗಳೆಲ್ಲವೂ ಸ್ತ್ರೀಲಿಂಗ, ನ ಇದ್ದಾಗ ಕ್ರಿಯಾರ್ಥಕ ಸಂಜ್ಞಾಗಳೆಲ್ಲವೂ ಪುಲ್ಲಿಂಗ ಆಗ್ತದೆ. ಸೊ ಇನ್ನೊಂದಿಷ್ಟು ಉದಾಹರಣೆ ಇದೆ. ಟೇರ್ನಾ ಟೇರ್, ಪಹುಂಚ್ನಾ ಪಹುಂಚ್, ಮುಸ್ಕರಾನಾ ಮುಸ್ಕಾನ್, जीतना जीत, लूटना लूट, खपना खपत, धड़कना धड़कन, जांचना जांच. ಸೊ ಇಲ್ಲಿ ನಿಯಮವನ್ನು ಗಮನ ಕೊಡಿ. इस नियम को सदा याद रखें. क्रियार्थक संज्ञा माइनस ना ಭಾವವಾಚಕ ಸಂಜ್ಞಾ ಆಗ್ತದೆ. ಅದು ಆ ಭಾವವಾಚಕ ಸಂಜ್ಞಾ ಆದಾಗ ಪಡಿತಕ್ಕಂಥದ್ದು ಸ್ತ್ರೀಲಿಂಗ ರೂಪವನ್ನು ಪಡಿತದೆ. ಸೊ ದಿಸ್ ಇಸ್ ದ ರೂಲ್. नियम 11. कुछ संज्ञाएं, ಅದರಲ್ಲೂ ಭಾವವಾचक संज्ञाएं इस प्रकार बनती हैं और सदा स्त्रीलिंग होती हैं, जैसे संज्ञा या विशेषण से ता, इमा, ई, आई, आस जैसे. ಸೊ ಈ ಶಬ್ದಗಳು ಸೇರಿ ಇವು ಸಹ ಪ್ರತ್ಯಯಗಳು. ಅರ್ಥ ಆಗ್ತಿದೆಯಾ? ಸಂಜ್ಞಾ ಜೊತೆಗೆ ಈ ಪ್ರತ್ಯಯಗಳು ಸೇರಿದಾಗ ಅವು ಭಾವವಾಚಕ ಸಂಜ್ಞಾ ರೂಪವನ್ನು ಪಡ್ಕೊಳ್ತವೆ. ಅವು ಯಾವಾಗಲೂ ಸ್ತ್ರೀಲಿಂಗ ಆಗಿರ್ತದೆ. ಸೊ ಈ ಶಬ್ದಗಳನ್ನು ನೀವು ಅಬ್ಸರ್ವ್ ಮಾಡಿ, ನಿಮಗೆ ಪ್ರತ್ಯಯ ಸಪ್ರೇಟ್ ಮಾಡಿ ಬರೀರಿ ಅಂತ ಹೇಳ್ತಾರಲ್ಲ, ಆ ಪ್ರಶ್ನೆಯಲ್ಲೂ ಸಹ ಇವು ಹೆಲ್ಪ್ ಆಗ್ತದೆ. ಸೊ ಚತುರ್ ಪ್ಲಸ್ ಆಯಿ ಚತುರಾಯಿ, ಇಲ್ಲಿ ಆಯಿ ಬಂದಿದೆ. ಚತುರ್ ಪ್ಲಸ್ ಆಯಿ ಚತುರಾಯಿ. ಬುರಾ ಪ್ಲಸ್ ಇ ಬುರಾಯಿ. ಭಲ ಪ್ಲಸ್ ಇ ಭಲಾಯಿ. ಸೊ ಇಲ್ಲಿ ಭಲ ಅನ್ನೋದು ಸ್ತ್ರೀಲಿಂಗ. ಯಾಕೆ ಅಂದರೆ ಈ ಸಂಜ್ಞಾ ಮತ್ತು ವಿಶೇಷಣ ಜೊತೆಗೆ ಇವು ಎಲ್ಲವೂ ಸೇರಿಕೊಂಡು ಈ ಭಲಾಯಿ ಅನ್ನೋ ಶಬ್ದ ಸ್ತ್ರೀಲಿಂಗ ರೂಪವನ್ನು ಪಡೀತದೆ, ಅಥವಾ ಸ್ತ್ರೀಲಿಂಗದಲ್ಲಿ ಅದು ಪ್ರಯೋಗ ಆಗ್ತದೆ ಅಂತ ಹೇಳ್ಬೋದು. ಕಡ ಕಡಾಯಿ,
साफ सफाई, खट्टा खटाई, ऊंचा ऊंचाई, ಚೌಡ ಚೌಡಾಯಿ, ಚೌಡಾಯಿ ಪದ ಸ್ತ್ರೀಲಿಂಗದಲ್ಲೇ ಪ್ರಯೋಗ ಆಗ್ತದೆ. ಲಂಬ ಲಂಬಾಯಿ, ಗೆಹರಾ ಗೆಹರಾಯಿ, ಸಚ್ಚ ಸಚ್ಚಾಯಿ, अच्छा अच्छाई, कठिन कठिनाई, मीठा मिठाई या मिठास, शत्रु शत्रुता, मेरी उससे शत्रुता है, मेरी उससे शत्रुता है. ಮೇರಿ ಅನ್ನೋದು ಸ್ತ್ರೀಲಿಂಗ ಯಾಕೆ ಅಂದರೆ ಶತ್ರುತಾ ಅನ್ನೋದು ಸ್ತ್ರೀಲಿಂಗ, ಹಾಗಾಗಿ ಮೇರಿ ಅನ್ನೋ ಪದ ಬಳಕೆ ಆಗ್ತದೆ. ಮಿತ್ರ ಮಿತ್ರತಾ, ಸುಂದರ್ ಸುಂದರತಾ, ನಮ್ರ ನಮ್ರತಾ, ಜಡ್ ಜಡತಾ, ಸ್ವತಂತ್ರ ಸ್ವತಂತ್ರತಾ, ಮೂರ್ಖ ಮೂರ್ಖತಾ, ಮಹಾನ್ महिमा, लाल लालिमा, गरीब गरीबी, ईमानदार ईमानदारी, चालाक चालाकी, बीमार बीमारी, गरम गर्मी, तैयार तैयारी, दोस्त दोस्ती, नौकर नौकरी. ಸೊ ಈ ಇಂದ ಬರ್ತಕ್ಕಂತಹ ಅಥವಾ ತ ಇಂದ ಇಮಾ ಇಂದ ಈ ಏನು ಪದಗಳಿದಾವಲ್ಲ ಇವೆಲ್ಲವೂ ಈ ಎಲ್ಲ ಪದಗಳು ಸಹ ಸ್ತ್ರೀಲಿಂಗ ಅಂತ. ಸೊ ಈ ರೂಪವನ್ನು ಪಡ್ಕೊಳ್ತಕ್ಕಂತಹ ಪದಗಳು ಎಲ್ಲವೂ ಸ್ತ್ರೀಲಿಂಗ. ಸೊ ಚತುರ್ ಪುಲ್ಲಿಂಗನ ಆಗಿರ್ಬೋದು, ಸ್ತ್ರೀಲಿಂಗನ ಆಗಿರ್ಬೋದು. ವಹ ಲಡ್ಕಿ ಚತುರ್ ಹೈ ಸ್ತ್ರೀಲಿಂಗ, ವಹ ಲಡ್ಕಾ ಚತುರ್ ಹೈ. ಸೊ ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದರೆ ಚತುರಾಯಿ ಅನ್ನೋದೇನಿದೆಯಲ್ಲ ಈ ಒಂದು ಪದ ಬಳಕೆ ಯಾವಾಗಲೂ ಸ್ತ್ರೀಲಿಂಗದಲ್ಲೇ ಆಗ್ತದೆ. ಅರ್ಥ ಆಯ್ತಾ? ಅದು ಹುಡುಗನೇ ಆಗಿರಲಿ ಈ ಪದ ಏನಿದೆಯಲ್ಲ ಚತುರಾಯಿ ಅನ್ನೋ ಪದ ಸ್ತ್ರೀಲಿಂಗ, ಅದು ಗಮನದಲ್ಲಿರಲಿ. ಬುರಾ ಅನ್ನೋದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ಎರಡಕ್ಕೂ ಒಂದೇ ರೀತಿ ಬಳಕೆ ಆಗ್ತದೆ. ಆದರೆ ಬುರಾಯಿ ಅನ್ನೋ ಪದ ಸ್ತ್ರೀಲಿಂಗದಲ್ಲಿ ಮಾತ್ರ ಬಳಕೆ ಆಗ್ತದೆ, ಸ್ತ್ರೀಲಿಂಗ ಪದವಾಗಿ ಬಳಕೆ ಆಗ್ತದೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಧಾತು ಪ್ಲಸ್ ಕ, ಧಾತು ಪ್ಲಸ್ ಕ, ತ, ತಿ, ಈ, ಆಯಿ, ಆಸ್, ಆವಟ್, ಆಹಟ್. ಇದು ಅದೇ ರೀತಿ ಏನಂದರೆ ಪ್ರತ್ಯಯಗಳನ್ನು ಸೇರಿಸ್ಬಿಟ್ಟು ಪದವನ್ನು ಮಾಡ್ತಕ್ಕಂಥದ್ದು. ಸೊ ಈ ಎಲ್ಲ ಪದಗಳು ಸಹ ಸ್ತ್ರೀಲಿಂಗ ಅಂತ ಹೇಳ್ತಾನೆ. ಬೈಠ್ನ ಬೈಠಕ್, ರಂಗನ ರಂಗತ್, ಬಚ್ನ ಬಚತ್, ಗಿನ್ನ ಗಿನ್ತಿ, ಬಢನ ಬಢತಿ, ಕರ್ನ ಕರ್ನಿ, ಬೋಲ್ನ ಬೋಲಿ, ಹಸ್ನ ಹಸಿ. ಇವೆಲ್ಲ ಭಾವವಾಚಕ ಸಂಜ್ಞೆಗಳು. ಪಢನ ಪಢಾಯಿ, ಲಿಖನ ಲಿಖಾಯಿ, ಪೀಠನ ಪಿಟಾಯಿ ಭಾವವಾಚಕ ಸಂಜ್ಞಾ. ಇದು ಸಂಜ್ಞಾ, ಇದು ಭಾವವಾಚಕ ಸಂಜ್ಞಾ. ಅಥವಾ ಇದು ಪೀಠನ ಕ್ರಿಯಾ, ಇದು ಭಾವವಾಚಕ ಸಂಜ್ಞಾ ಪಿಟಾಯಿ. ರೋನ ಸಂಜ್ಞಾ, ಇದು ಭಾವವಾಚಕ ಸಂಜ್ಞಾ. ಅಥವಾ ರೋನ ಕ್ರಿಯಾ, ರುಲಾಯಿ ಭಾವವಾಚಕ ಸಂಜ್ಞಾ. ಸೊ ಭಾವವಾಚಕ ಸಂಜ್ಞಾ ಅಂದರೆ ಅದರಲ್ಲಿ ಏನಾಗ್ತದೆ, ಕ್ರಿಯಾವನ್ನು ಸಹ ನಾವು ಭಾವವಾಚಕ ಸಂಜ್ಞಾ ಮಾಡ್ಬೋದು ಅಥವಾ ಸಂಜ್ಞಾವನ್ನು ಸಹ ನಾವು ಭಾವವಾಚಕ ಸಂಜ್ಞಾವಾಗಿ ಮಾಡಬಹುದು. ಸೊ ಪೀಠನ ಉಸ್ಕಾ ಕಾಮ್ ಹೈ ನೋಡಿ, ಇಲ್ಲಿ ಸಂಜ್ಞಾ ರೂಪದಲ್ಲಿ ನಾವು ಬಳಕೆ ಮಾಡ್ತೇವೆ. ಪೀಠನ ಉಸ್ಕಾ ಕಾಮ್ ಹೈ ಅಥವಾ ಕ್ರಿಯಾ, ಅವ್ರು ಹೊಡೆಯೋದೇ ಅವನ ಕೆಲಸ ಅನ್ನೋ ಅರ್ಥದಲ್ಲಿ. ಪಿಟಾಯಿ ಅಲ್ಲಿ ಏನಾಗುತ್ತೆ, ಅದು ಭಾವವಾಚಕ ಸಂಜ್ಞಾವನ್ನು ಪಡ್ಕೊಳ್ತದೆ. ರೋನ ರುಲಾಯಿ, ರಂಗನ ರಂಗಾಯಿ, सीना सिलाई, बुनना बुनाई, सींचना सिंचाई, लड़ना लड़ाई, चढ़ना चढ़ाई, कातना कताई. ಇಲ್ಲಿ ಧಾತು ಅಂತ ಹೇಳ್ತಾನೆ. ಸಾರಿ, ಇದು ಇವೆಲ್ಲ ಪದಗಳು ಕ್ರಿಯಾಪದಗಳು. ಈ ಕ್ರಿಯಾಪದಗಳನ್ನು ನಾವು ಈ ಉಪಸರ್ಗವಾಗಿ ಅಥವಾ ಪ್ರತ್ಯಯವನ್ನು ಸೇರಿಸ್ಬಿಟ್ಟು ನಾವೇನು ಭಾವವಾಚಕ ಸಂಜ್ಞಾ ಮಾಡ್ತಾ ಇದ್ದೀವಿ, ಆ ಎಲ್ಲ ಈ ಶಬ್ದಗಳಿಂದ ಎಂಡ್ ಆಗ್ತಕ್ಕಂಥ ಎಲ್ಲ ಶಬ್ದಗಳು ಸ್ತ್ರೀಲಿಂಗವಾಗಿ ಪರಿವರ್ತನೆ ಆಗ್ತದೆ. ಸೊ ಲಡ್ನ ಲಡಾಯಿ, ಚಢನ ಚಢಾಯಿ, ಕಾತನ ಕತಾಯಿ, ಧೋನ ಧುಲಾಯಿ, ಪೋತನ ಪುತಾಯಿ, ಬೋನ बुआई, पीना प्यास, आना आहट, चिल्लाना चिल्लाहट, घबराना घबराहट, सजाना सजावट, थकना थकावट, लिखना लिखावट, बनाना बनावट. ಸೊ ಈ ಎಲ್ಲ ಧಾತುಗಳ ಜೊತೆಗೆ
ಕ ತ ತಿ ಈ ಆ ಈ ಆಸ್ ಆವಟ್ ಆಹಟ್ ಇವು ಸೇರಿದಾಗ ಅವು ಸ್ತ್ರೀಲಿಂಗ ಆಗ್ತದೆ. ಇದು ನಿಮ್ಮ ಗಮನದಲ್ಲಿ ಇರಲಿ. नेक्स्ट नियम 12 कुछ संज्ञाएं इस प्रकार बनती हैं और पुल्लिंग होती हैं. धातु संज्ञा विशेषण प्लस आ आव त्व पन पा पನ जैसे ಈ ಎಲ್ಲ ಪ್ರತ್ಯಯಗಳು ಸೇರಿದರೆ ಅವು ಸ್ತ್ರೀಲಿಂಗ ಆಗ್ತದೆ ಅಥವಾ ಪುಲ್ಲಿಂಗ ಆಗ್ತದೆ ಅಂತ ಹೇಳ್ತಾನೆ. ಸಾರಿ, ಇಲ್ಲಿ ಪುಲ್ಲಿಂಗ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ. ಆ ಆವ್ ತ್ವ ಪನ್ ಪಾ ಪನ ಈ ಎಲ್ಲ ಪದಗಳು ಇದು ಗಮನದಲ್ಲಿರಲಿ. ಇದರಿಂದ ಎಂಡಾಗ್ತಕ್ಕಂಥ ಎಲ್ಲವೂ ಪುಲ್ಲಿಂಗ ಆಗ್ತದೆ. ಘೇರ್ನ ಘೇರ ನೋಡಿ, ಘೇರ್ನ ಘೇರ, ಫೇರ್ನ ಫೇರಾ, तैरना तैराक, चढ़ना चढ़ाव, फैलना फैलाव, घूमना घुमाव, बच्चा बचपन, लड़का लड़कपन, बड़ा बड़प्पन, काला कालापन, औरत औरतपन, पागल पागलपन, बूढ़ा बुढ़ापा, सती सतीत्व, नारी नारित्व ನೋಡಿ, ನಾರಿ ಸ್ತ್ರೀಲಿಂಗ ಆದರೆ ನಾರಿತ್ವ ಪುಲ್ಲಿಂಗ, ಸ್ತ್ರೀ ಸ್ತ್ರೀಲಿಂಗ, ಸ್ತ್ರೀತ್ವ ಪುಲ್ಲಿಂಗ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಸತಿ ಸ್ತ್ರೀಲಿಂಗ ಆದರೆ ಸತಿತ್ವ ಪುಲ್ಲಿಂಗ. ಸೊ ಈ ಒಂದು ಡಿಫ್ರೆನ್ಸ್ ನಿಮಗೆ ನೆನಪಿರಲಿ. ಯಾವ ಆ ಆವ್ ತ್ವ ಪನ್ ಪಾ ಪನ ಈ ಶಬ್ದಾಂಶಗಳಿಂದ ಎಂಡ್ ಆಗ್ತದೋ ಅಥವಾ ಈ ಒಂದು ಪ್ರತ್ಯಯಗಳಿಂದ ಎಂಡ್ ಆಗ್ತದೋ ಆ ಶಬ್ದಗಳೆಲ್ಲವೂ ಪುಲ್ಲಿಂಗ. ಇದು ನಿಯಮ 12. ನಿಯಮ 13 ಸಾಮಸಿಕ ಶಬ್ದೋಂಕ ಲಿಂಗ್. ಸೊ ಸಮಾಸದ ಶಬ್ದಗಳು ಅವುಗಳ ಲಿಂಗ ನಿರ್ಣಯ ಹೇಗೆ? ಸೊ ದ್ವಂದ್ವ ಸಮಾಸ ವಾಲೆ ಪ್ರಾಣಿವಾಚಕ ಸಂಜ್ಞಾएं ಪುಲ್ಲಿಂಗ್ ಹೋತಿ ಹೈ. ದ್ವಂದ್ವ ಸಮಾಸ ಅಂದರೆ ಏನು? ದ್ವಂದ್ವ ಸಮಾಸದಲ್ಲಿ ಈ ಐಫನ್ ಅನ್ನೋದು ಇರ್ತದೆ ಎರಡರ ನಡುವೆ. ಅಂದರೆ ಎರಡು ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸಮಾನ, ಎರಡು ಈಕ್ವಲ್, ಯಾವುದು ಮೇಲಲ್ಲ ಯಾವುದು ಕೀಳಲ್ಲ. ಹಾಗಾಗಿ ಎರಡರ ಒಂದು ಸಮಾನತೆಯನ್ನು ಸೂಚಿಸ್ತಕ್ಕಂಥ ಒಂದು ಶಬ್ದ ಸಮೂಹವನ್ನು ದ್ವಂದ್ವ ಸಮಾಸ ಅಂತ ಕರಿತೇವೆ. ಸೊ ಭಾಯಿ ಬೆಹನ್ ಈ ಹೈಫನ್ ಇರ್ತದೆ. ರಾಜ ರಾಣಿ, ಮಾ ಬಾಪ್, ನರ್ ನಾರಿ, ಗಾಯ್ ಬೈಲ್ ಇವೆಲ್ಲವೂ ಪುಲ್ಲಿಂಗನೇ ಆಗಿರ್ತದೆ. ಅರ್ಥ ಆಯ್ತಾ? ಈ ದ್ವಂದ್ವ ಸಮಾಸದ ಪದಗಳೆಲ್ಲವೂ ಸಹ ಪುಲ್ಲಿಂಗ. ಇದು ನೆನಪಿನಲ್ಲಿ ಇರಲಿ. ಪ್ರಾಣಿವಾಚಕ ಸಂಜ್ಞಾ ಅದರಲ್ಲಿನ ಪ್ರಾಣಿವಾಚಕ ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ. द्वंद्व समास वाले अप्राणीवाचक संज्ञाओं का लिंग अंतिम संज्ञा के अनुसार होता है. ಇದು ಪ್ರಾಣಿವಾಚಕಗಳು ಜೀವಂತ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ದ್ವಂದ್ವ ಸಮಾಸದ ಶಬ್ದಗಳು ಪುಲ್ಲಿಂಗ. ಅದರ ಕೊನೆಯಲ್ಲಿ ಸ್ತ್ರೀಲಿಂಗನೇ ಇರಲಿ ಪುಲ್ಲಿಂಗನೇ ಇರಲಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕೊನೆಯ ಪದ ಸ್ತ್ರೀಲಿಂಗ ಇದೆ, ಆದರೆ ಅವು ಪುಲ್ಲಿಂಗದಲ್ಲೇ. ಈ ಎರಡೂ ಪದ ಸೇರಿದಾಗ ಆಗ್ತಕ್ಕಂತಹ ಒಂದು ಸಮಾಸಿಕ ಪದವನ್ನು ಪುಲ್ಲಿಂಗದಲ್ಲಿ ನಾವು ಬಳಕೆ ಮಾಡ್ತೇವೆ. ಆದರೆ ಇದೇ ದ್ವಂದ್ವ ಸಮಾಸ ಅಪ್ರಾಣಿವಾಚಕ ಸಂಜ್ಞಾ ಅಂದರೆ ಪ್ರಾಣ ಇಲ್ಲದೆ ಇರ್ತಕ್ಕಂಥದ್ದು ಅಂತ ನಿರ್ಜೀವ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಇದೇ ಒಂದು ದ್ವಂದ್ವ ಸಮಾಸದ ಪದಗಳು ಕೊನೆಯ ಸಂಜ್ಞಾದ ಅನುಸಾರವಾಗಿ ಇರ್ತದೆ. ಅನ್ನ ಜಲ್, ಈ ಜಲ್ ಅನ್ನೋದರ ಲಿಂಗ ವಚನದ ಅನುಸಾರವಾಗಿ ಇರ್ತದೆ. ಜಲ್ ಅನ್ನೋದು ಪುಲ್ಲಿಂಗ. ಕಪಡಾ ಲತ್ತಾ, ಲತ್ತಾ ಅನ್ನೋದು ಪುಲ್ಲಿಂಗ. ಘರ್ ದ್ವಾರ್, ದ್ವಾರ್ ಅನ್ನೋದು ಪುಲ್ಲಿಂಗ. ನಾಕ್ ಕಾನ್, ಕಾನ್ ಅನ್ನೋದು ಪುಲ್ಲಿಂಗ. ಹಾಗಾಗಿ ಈ ಎಲ್ಲ ಪದಗಳು ಪುಲ್ಲಿಂಗ. ಅರ್ಥ ಆಯ್ತಾ? ಕೊನೆಯ ಪದ ಅಂದರೆ ಎರಡನೇ ಪದ. ಎರಡನೇ ಪದ ಯಾವ ಲಿಂಗದಲ್ಲಿ ಇರ್ತದೋ ಅದೇ ಇಡೀ ಸಂಪೂರ್ಣ ಪದಕ್ಕೂ ಸಹ ಅಪ್ಲೈ ಆಗ್ತದೆ. ಸೊ ಈ ದೂಧ್ ರೋಟಿ ನೋಡಿ, ಇಲ್ಲಿ ದೂಧ್ ರೋಟಿ, ರೋಟಿ ಸ್ತ್ರೀಲಿಂಗ. ಹಾಗಾಗಿ ಇಡೀ ಪದ ಸಾಮಾಸಿಕ ಪದ ಸ್ತ್ರೀಲಿಂಗ ಆಗ್ತದೆ. ಚಮಕ್ ದಮಕ್, ಚಾಲ್ ಚಲನ್, ದಾಲ್ ರೋಟಿ. ಸೊ ಈ ಸಾಮಾಸಿಕ ಪದಗಳು ಅಥವಾ ದ್ವಂದ್ವ ಸಮಾಸದ ಪದಗಳು ಸ್ತ್ರೀಲಿಂಗವನ್ನು ಸೂಚಿಸ್ತವೆ ಅಥವಾ ಸ್ತ್ರೀಲಿಂಗದಲ್ಲಿ ಬಳಕೆ ಆಗ್ತವೆ. ಸೊ ಐ ಥಿಂಕ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಕೊನೆಯ ಪದ ಅಥವಾ ಎರಡನೇ ಪದ ಪುಲ್ಲಿಂಗ ಆಗಿದ್ದರೆ ಇಡೀ ಪದ ಪುಲ್ಲಿಂಗ, ಎರಡನೇ ಪದ ಸ್ತ್ರೀಲಿಂಗ ಆಗಿದ್ದರೆ ಇಡೀ ಪದ ಸ್ತ್ರೀಲಿಂಗವಾಗಿ ಬಳಕೆ ಆಗ್ತದೆ. ಯಾವುದರಲ್ಲಿ? ಸಮಾಸದ ಶಬ್ದಗಳು, ಅದರಲ್ಲೂ ದ್ವಂದ್ವ ಸಮಾಸದಲ್ಲಿ. तत्पुरुष समास वाली संज्ञाओं प्राणीवाचक या अप्राणीवाचक का लिंग अंतिम संज्ञा के अनुसार होता है. ಇನ್ನು ತತ್ಪುರುಷ ಸಮಾಸದ ಶಬ್ದಗಳಲ್ಲಿ ಅಥವಾ ಸಂಜ್ಞಾಗಳಲ್ಲಿ ಕೊನೆಯ ಒಂದು ಶಬ್ದ ಏನಿದೆಯೋ
ಅಂತಿಮ ಸಂಜ್ಞಾ, ಈ ಕೊನೆಯ ಶಬ್ದದ ಸಂಜ್ಞಾ ಏನಿದೆ, ಆ ಕೊನೆಯ ಸಂಜ್ಞಾ ಏನಿರ್ತದೋ ಅದರ ಅನುಸಾರವಾಗಿ, ಅದರ ಲಿಂಗದ ಅನುಸಾರವಾಗಿ ಬಳಕೆ ಆಗ್ತದೆ. ರಾಷ್ಟ್ರಗೀತ್, ರಾಜಭವನ್, ರಾಣಿವಾಸ್. ಸೊ ಈ ಗೀತ್, ಭವನ್, ವಾಸ್, ಸಭಾಭವನ್, ಸೊ ಇವೆಲ್ಲ ಸ್ತ್ರೀಲಿಂಗ ಅಂತ ಹೇಳ್ತಿದ್ದಾನೆ. ಅಂತಿಮ ಸಂಜ್ಞಾಕ್ಕೆ ಅನುಸಾರ. ಅರ್ಥ ಆಯ್ತಾ? ರಸೋಯಿ ಘರ್, ಸೊ ಇವು ಪುಲ್ಲಿಂಗ. ಸಾರಿ, ಇಲ್ಲಿ ಇವು ಪುಲ್ಲಿಂಗ ಇವು. ಯಾಕಂದರೆ ರಾಜಪುತ್ರ, ಪುತ್ರ ಪುಲ್ಲಿಂಗ, ಘರ್ ಪುಲ್ಲಿಂಗ, ಭವನ್ ಪುಲ್ಲಿಂಗ, ವಾಸ್ ಪುಲ್ಲಿಂಗ, ಮತ್ತು ಭವನ್ ಪುಲ್ಲಿಂಗ, ಗೀತ್ ಅನ್ನೋದು ಪುಲ್ಲಿಂಗ ಆಗ್ತದೆ. ಸೊ ಹಾಗಾಗಿ ಈ ಎಲ್ಲ ಶಬ್ದಗಳು ಪುಲ್ಲಿಂಗದಲ್ಲಿ ಬಳಕೆ ಆಗ್ತದೆ. ರಸೋಯಿ ಘರ್, ಪೂಜಾ ಘರ್, ಕವಿತಾ ಸಂಗ್ರಹ, ರಾಹ ಖರ್ಚ್, ವಿದ್ಯಾಭವನ್, ಋತುರಾಜ್, ರಾಜಮಾರ್ಗ್, ವಿದ್ಯಾಲಯ, ಪ್ರತೀಕ್ಷಾಲಯ, ವಿದ್ಯಾಭ್ಯಾಸ್, ಬಿಜ್ಲಿ ಘರ್, ಈ ಎಲ್ಲ ಶಬ್ದಗಳು ತತ್ಪುರುಷ ಸಮಾಸ. ಆ ತತ್ಪುರುಷ ಸಮಾಸದಲ್ಲಿ ಬರ್ತಕ್ಕಂತಹ ಕೊನೆಯ ಪದ ಪುಲ್ಲಿಂಗ ಆಗಿರ್ತದೆ. ಹಾಗಾಗಿ ಈ ಎಲ್ಲ ಪದಗಳು ಪುಲ್ಲಿಂಗ, ಈ ಎಲ್ಲ ಸಮಾಸಗಳು ಪುಲ್ಲಿಂಗ. ಸೊ ಈ ಸ್ತ್ರೀಲಿಂಗದ ಉದಾಹರಣೆ ಕೊಟ್ಟಿದ್ದಾನೆ. ರಾಷ್ಟ್ರ ಭಾಷಾ, ಭಾಷಾ ಸ್ತ್ರೀಲಿಂಗ, ಸಭಾ ಸ್ತ್ರೀಲಿಂಗ, ರಾಜಸತ್ತಾ, ರಾಜಕುಮಾರಿ, ಲೋಕಸಭಾ, ವಿಧಾನಸಭಾ, ಧರ್ಮಶಾಲಾ, ಅತಿಥಿಶಾಲಾ, ದೇಶಭಕ್ತಿ, साहित्य परिषद, राम कहानी, रेत घड़ी, पंचक्की, प्रेम क्रीड़ा, वाक्य रचना, पर्वतमाला, पर्णकुटी, शब्दशक्ति, इवेल्लवू स्त्रीलिंग. सो इल्ली कुछ लोग द्वंद्व समास के शब्दों को सदा पुल्लिंग मानते हैं. यह मत उचित नहीं जंचता क्योंकि आधुनिक प्रयोग इसका समर्थन नहीं करता. सो ಕೆಲವರು ಅದನ್ನು ಪುಲ್ಲಿಂಗದ ರೂಪದಲ್ಲೇ ದ್ವಂದ್ವ ಸಮಾಸವನ್ನು ಬಳಕೆ ಮಾಡ್ತಾರೆ. ಆದರೆ ಅದು ಸರಿಯಲ್ಲ. ಈಗಿನ ಒಂದು ಹೊಸ ಪ್ರಯೋಗದಲ್ಲಿ ಅಥವಾ ಈಗಿನ ದಿನಮಾನಗಳಲ್ಲಿ ಅದು ತಪ್ಪು ಅಂತ ಅನಿಸ್ಕೊಳ್ತದೆ. ನಿಯಮ 14, ಅರ್ಥಕ್ಕೆ ಅನುಸಾರ ಲಿಂಗ ನಿರ್ಣಯ. ಈಗ ಅರ್ಥದ ಅನುಸಾರವಾಗಿ ಹೇಗೆ ಲಿಂಗ ನಿರ್ಣಯವನ್ನು ಮಾಡೋದು? हिंदी में कुछ ऐसी भी अप्राणीवाचक संज्ञाएं हैं जो अर्थ में तो पुल्लिंग होती हैं पर दूसरे अर्थ में स्त्रीलिंग. ಒಂದೇ ಪದ ಪುಲ್ಲಿಂಗವಾಗಿಯೂ ಬಳಕೆ ಆಗ್ತದೆ, ಸ್ತ್ರೀಲಿಂಗವಾಗಿಯೂ ಸಹ ಬಳಕೆ ಆಗ್ತದೆ, ಅದರ ಅರ್ಥದ ಅನುಸಾರವಾಗಿ. इसलिए उनका लिंग निर्णय अर्थ के अनुसार इस प्रकार होता है. ನೋಡಿ, ಇಲ್ಲಿ ಹಾರ್ ಅನ್ನೋದು, ಹಾರ್ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಸಂಜ್ಞಾ ರೂಪದಲ್ಲಿ ಅರ್ಥ, ಅದು ಒಂದು ಮಾಲೆ ಅನ್ನೋ ಅರ್ಥದಲ್ಲಿ. ಇನ್ನೂ ಒಂದು ಸೋಲು ಅನ್ನೋ ಅರ್ಥ. ಸೊ ಈ ಎರಡರಲ್ಲೂ ಸಹ ಯಾವ ರೀತಿ ಸೋಲು ಅನ್ನೋದು ಸ್ತ್ರೀಲಿಂಗವನ್ನು ಪಡ್ಕೊಳ್ತದೆ. ನೋಡಿ, ಇದು ಹಾರ್, ಯಹ ಮೋತಿ ಕಾ ಹಾರ್ ಹೈ, ಇದು ಪುಲ್ಲಿಂಗ. ಮಾಲಾ ಅನ್ನೋ ಅರ್ಥದಲ್ಲಿ ಅದು ಬಳಕೆ ಆದರೆ ಅದು ಮೋತಿಯೋಂ ಕಾ ಹಾರ್ ಹೈ, ಮೋತಿಯೋಂ ಕಾ ಹಾರ್ ಹೈ, ಮೋತಿ ಕಾ ಹಾರ್ ಹೈ. ಸೊ ಅದೇ ಸೋಲು ಅನ್ನೋ ಅರ್ಥದಲ್ಲಿ ಅದು ಬಳಕೆ ಆದರೆ ಸ್ತ್ರೀಲಿಂಗ ಆಗ್ತದೆ ಆ ಹಾರ್. ಉಸ್ಕಿ ಹಾರ್ ಹೋಗೈ. ಸೊ ಇಲ್ಲಿ ಹಾರ್ ಅಂದರೆ ಸೋಲು ಅಂತ, ಸೊ ಪರಾಜಯ ಅಂತ ಹೇಳಿ ಆ ಒಂದು ಮೀನಿಂಗಲ್ಲಿ ಆ ಪದ ಒಂದೇ, ಆದರೆ ಅದರ ಅರ್ಥ ಬೇರೆಯಾಗಿ ಅದರ ಲಿಂಗನೂ ಸಹ ಬದಲಾವಣೆ ಆಗ್ತದೆ. ಹಾಗೆ धूप, धूप खरीदा गया, धूप खरीदा गया पुल्लिंग. ಇದು ಸುಗಂಧಿತ ಜಲವಾನ್. ಧೂಪ್ ಅಂದರೆ ಏನು? ಊದಿನ ಕಡ್ಡಿ. ಇಲ್ಲಿ ಈ ಅರ್ಥದಲ್ಲಿ ಧೂಪ್ ಅಂದರೆ ಅರ್ಥ ಆಯ್ತಾ? ಗಂಧ ಧೂಪ ಅಂತ ಕರಿತೀವಲ್ಲ, ಅದು ಆ ಧೂಪ. ಧೂಪ್ ಖರೀದಾ ಗಯ, ಧೂಪವನ್ನು ಖರೀದಿ ಮಾಡ್ತೀವಿ, ಇದು ಪುಲ್ಲಿಂಗ ಸಂಜ್ಞಾ. ಸೊ ಆಜ್ ಧೂಪ್ ಬಹುತ್ ಕಡಿ ಹೈ. ಬಿಸಿಲು ಅನ್ನೋ ಅರ್ಥ ತಗೊಂಡಾಗ ಸೂರ್ಯಕ ಪ್ರಕಾಶ ಅಂದರೆ ಬಿಸಿಲು, ಈ ಅರ್ಥದಲ್ಲಿ ಅದು ಸ್ತ್ರೀಲಿಂಗ ಆಗ್ತದೆ. ಊದಿನ ಕಡ್ಡಿ ಅರ್ಥದಲ್ಲಿ ಅದು ಪುಲ್ಲಿಂಗ ಆಗ್ತದೆ, ಆದರೆ ಪದ ಒಂದೇ. ಸೊ ಅರ್ಥದ ಅನುಸಾರವಾಗಿ ಸಹ ಅದರ ಲಿಂಗ ನಿರ್ಣಯ ಅನ್ನೋದು ಬೇರೆ ಬೇರೆ ಆಗ್ತದೆ, ಬೇರೆ ಲಿಂಗದಲ್ಲಿ ಪರಿವರ್ತನೆ ಆಗ್ತದೆ. ಸೊ ಅದೇ ರೀತಿ ಇನ್ನೂ ಕೆಲವು ಉದಾಹರಣೆಗಳಿದ್ದಾವೆ. ಶಾಲ್, ಮೇರಿ ಶಾಲ್ ನೈ ಹೈ, ಇದು ಶಾಲ್, ಹೊದ್ಕೊಳ್ಳೋ ಶಾಲ್. ಅರ್ಥ ಆಯ್ತಾ? ವಹ ಶಾಲ್ ಕಾಫಿ ಪುರಾಣ ಹೈ. ಇಲ್ಲಿ ವೃಕ್ಷ ವಿಶೇಷ. ಶಾಲ್ ಅಂದರೆ ರೆಂಬೆ ಅನ್ನೋ ಅರ್ಥ ಇಲ್ಲಿ. ಸೊ ಅದು ಆ ರೆಂಬೆ ಅನ್ನೋ ಅರ್ಥದಲ್ಲಿ ಇದು ಪುಲ್ಲಿಂಗ ಆಗ್ತದೆ. ಹೊದ್ಕೊಳ್ಳೋ ಶಾಲ್ ಆದರೆ ಅದು ಸ್ತ್ರೀಲಿಂಗ ಆಗ್ತದೆ. ಬಾಟ್, ತುಮ್ಹಾರಾ ಬಾಟ್ ಜಾಲಿ ಹೈ, ಪುಲ್ಲಿಂಗ್ ಬಟ್ಕರ. ಮೈ ತುಮ್ಹಾರಿ ಬಾಟ್ ಕಬ್ ತಕ್ ದೇಖೂ, ಇದು ಸಂಜ್ಞಾ. ಬಾಟ್ ಜಾಲಿ ಹೈ, ನಿನ್ನ ಮಾತು ಅನ್ನೋ ಅರ್ಥದಲ್ಲಿ, ನಿನ್ನ ತುಮ್ಹಾರಾ ಬಾಟ್ ಜಾಲಿ ಹೈ ಬಟ್ಕರ ಅಂದರೆ ನಿನ್ನ ಮಾತುಗಳು ಸುಳ್ಳು ಅನ್ನೋ ಅರ್ಥದಲ್ಲಿ. ಇಲ್ಲಿ ಮೈ ತುಮ್ಹಾರಿ ಬಾಟ್ ಕಬ್ ತಕ್ ದೇಖೋ, ಇಲ್ಲಿ ದಾರಿ ಕಾಯೋದು ಅಂತೇಳಿ. ಸೊ ಇಲ್ಲಿ ನಿನ್ನ ದಾರಿ ಅನ್ನೋ ಅರ್ಥದಲ್ಲಿ, ದಾರಿ ಕಾಯೋ ಅರ್ಥದಲ್ಲೇ ಸ್ತ್ರೀಲಿಂಗ ಆಗ್ತದೆ. ರಾಹ. ತಾಕ್, ಇದು ಎರಡರ್ಥ. ತಾಖ, ಟೋಹು.
यह ताक बहुत छोटा है, यह ताक बहुत छोटा है ಅಂದರೆ ಇಲ್ಲಿ ಮೆಟ್ಲು ಅನ್ನೋ ಅರ್ಥದಲ್ಲಿ ತಾಕ್, ತಾಕ್ ಪರ್ ರಖದೋ ಅಂತ ಹೇಳ್ತೀವಲ್ಲ ನಾವು, ಶೆಲ್ಫ್ ಅಂತ ಹೇಳಿ ಆ ಮೀನಿಂಗಲ್ಲಿ. ಸೊ ಇನ್ನೊಂದು ಅರ್ಥದಲ್ಲಿ ಶಿಕಾರಿ ಬಾಘ್ ಕಿ ತಾಕ್ ಮೇ ಬೈಠಾ ರಹಾ, ಇಲ್ಲಿ ತಾಕ್ ಅಂತಂದರೆ ಅರ್ಥ ಕಾಯೋದು, ಅದು ಹೊಂಚು ಹಾಕೋದು ಅಂತ ಹೇಳಿ. ಸೊ ಶಿಕಾರಿ ಬಾಘ್ ಕಿ ತಾಕ್ ಮೇ ಬೈಠಾ ರಹಾ, ಟೋಹ್ ಅನ್ನೋ ಅರ್ಥ. ಟೋಹ್ ಅಂದರೆ ಹೊಂಚು ಹಾಕೋದು ಅಂತ ಹೇಳಿ. ಟೀಕಾ चेचक का टीका लगाया गया, पुल्लिंग. टीका ಅಂದರೆ ಇಲ್ಲಿ ವ್ಯಾಕ್ಸಿನೇಷನ್ ಟೀಕಾ. ಯಹ ರಾಮಾಯಣ ಕಿ ಟೀಕಾ ಹೈ, ಇಲ್ಲಿ ಟೀಕಾ ಅಂದರೆ ಅದರ ಒಂದು ವಿಶ್ಲೇಷಣೆ ಅಥವಾ ವಿಮರ್ಶೆ, ಅದರ ಮೀನಿಂಗ್ ಬರೆಯತಕ್ಕಂಥದ್ದು, ಅದು ಟೀಕಾ. ರಾಮಾಯಣದ ಟೀಕೆ, ಟಿಪ್ಪಣಿ ಅಂತ ಕರಿತಾರಲ್ಲ ಅದು. ಸೊ ಆ ಅರ್ಥದಲ್ಲಿ ಅದು ಸ್ತ್ರೀಲಿಂಗ ಆಗ್ತದೆ. ಇಲ್ಲಿ ವ್ಯಾಕ್ಸಿನೇಷನ್ ಅನ್ನೋ ಅರ್ಥದಲ್ಲಿ ಅದು ಪುಲ್ಲಿಂಗವನ್ನು ಪಡೀತದೆ. ಬಾಲ್, ಇಲ್ಲಿ ಬಾಲ್ ಅಂದರೆ ಕೇಶ್, ಕೂದಲು. उसके बाल काले हैं, ಅದು ಪುಲ್ಲಿಂಗ. धान की बाल झूम रही है, ಸ್ತ್ರೀಲಿಂಗ. ಬಾಲಿಯ, ಇಲ್ಲಿ ಬಾಲಿಯ, ಇಲ್ಲಿ ಬಾಲ್ ಅಂದರೆ ಬಾಲಿಯ, ಬಾಲಿಯ ಅಂದರೆ ತೆನೆ ಅನ್ನೋ ಅರ್ಥ. ಧಾನ್ ಕಿ ಬಾಲ್, ಬಾಲ್ ಅಂದರೆ ಇಲ್ಲಿ ತೆನೆ. ಹೀಗೆ ಅರ್ಥ ವ್ಯತ್ಯಾಸ ಆದಾಗಲೂ ಸಹ ಬೇರೆ ಬೇರೆ ಅರ್ಥದಲ್ಲೇ ಒಂದೇ ಪದವನ್ನು ಬಳಕೆ ಮಾಡಿದಾಗ ಅದರ ಲಿಂಗ ಬದಲಾವಣೆ ಆಗ್ತದೆ. ನಿಯಮ 15. हिंदी में उभयलिंग तो नहीं होता, पर कुछ शब्दों का पेशा या व्यवसाय से संबद्ध पदों का प्रयोग पुरुष और स्त्री दोनों ही के लिए होता है. जैसे ಇಲ್ಲಿ ಉಭಯಲಿಂಗ ಅನ್ನೋ ಪದ ಅಂತೂ ಇಲ್ಲ, ಆದರೆ ಕೆಲವು ಶಬ್ದ ವಿಶೇಷಗಳು, ವ್ಯವಸಾಯ ಆಗಿರ್ಬೋದು, ಕೆಲಸ ಡೆಸಿಗ್ನೇಷನ್ನು, ಈ ರೀತಿಯ ಕೆಲವು ಪದಗಳು ಪುರುಷರಿಗೂ ಸ್ತ್ರೀಗೂ ಒಂದೇ ರೀತಿಯಲ್ಲಿ ಪ್ರಯೋಗ ಆಗ್ತದೆ. ಅದರಲ್ಲಿ ಯಾವುದೇ ಲಿಂಗ ಇರೋದಿಲ್ಲ, ಲಿಂಗ ನಿರ್ಣಯ ಇರೋದಿಲ್ಲ, ಎಲ್ಲವೂ ಸಹ ಒಂದೇ ಅನ್ನೋ ಅರ್ಥದಲ್ಲಿ. ಅಂದರೆ ಪುರುಷರಿಗೂ ಸ್ತ್ರೀಯರಿಗೂ ಇಬ್ಬರಿಗೂ ಸಹ ಒಂದೇ ರೀತಿಯ ಒಂದು ಪ್ರಯೋಗ ಆಗ್ತದೆ. ಸೊ ಮಿತ್ರ, ಅದು ಪುಲ್ಲಿಂಗನಾರ ಆಗಿರ್ಬೋದು, ಸ್ತ್ರೀಲಿಂಗನಾರ ಆಗಿರ್ಬೋದು ಅಂತ. ಮಿತ್ರ ಸ್ತ್ರೀ ಆದಾಗಿರ್ಬೋದು, ಪುರುಷರಾದಾಗಿರ್ಬೋದು. ದೋಸ್ತು ಅದೇ ರೀತಿ, ಅದು ಇಬ್ಬರಿಗೂ ಸಹ ಒಂದೇ ಅರ್ಥದಲ್ಲಿ, ಒಂದೇ ಲಿಂಗದಲ್ಲಿ ಅದು ಇರ್ತದೆ. ಯಾವುದೇ ಲಿಂಗ ಪರಿವರ್ತನೆ ಆಗೋದಿಲ್ಲ ಅದಕ್ಕೆ. ಮಿತ್ರಿ ಅಥವಾ ಮಿತ್ರ ಅನ್ನೋ ಅರ್ಥದಲ್ಲಿ ಬರೋದಿಲ್ಲ. ಸೊ ವಿದ್ಯಾರ್ಥಿ, ಇದನ್ನು ಕೆಲವು ಪದಗಳು ವಿದ್ಯಾರ್ಥಿನಿ ಅಂತ ಹೇಳ್ತಾ ಇದ್ದಾರೆ, ಅದು ಮುಂದೆ ಹೇಳ್ತಾನೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾನೆ. ಮಂತ್ರಿಣಿ ಅಲ್ಲ, ವಿದ್ಯಾರ್ಥಿನಿ ಅಲ್ಲ, ಪ್ರಧಾನಮಂತ್ರಿಣಿ ಆಗೋದಿಲ್ಲ. ಸೊ ಈ ಪದಗಳು ಸ್ತ್ರೀಲಿಂಗ ರೂಪವನ್ನು ಪಡೆಯೋದಿಲ್ಲ ಅಂತ ಹೇಳ್ತಾ ಇರೋದು. ಮಿತ್ರ, ದೋಸ್ತ್, ವಿದ್ಯಾರ್ಥಿ, ಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸಭಾಪತಿ, ಸೇನಾಪತಿ, ಕುಲಪತಿ, ಪ್ರೊಫೆಸರ್, ರೀಡರ್, जज, वकील, बैरिस्टर, एडवोकेट, किरानी, सचिव, सेक्रेटरी, सूचक, बोधक आदि ऐसे शब्दों का स्त्रीलिंग रूप गढ़ना अच्छा नहीं. ಇದು ಸ್ತ್ರೀಲಿಂಗ ರೂಪ ಬಲವಂತವಾಗಿ ನಿರ್ಮಾಣ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾನೆ. ಕ್ಯೋಂಕಿ ಇನ್ಸೆ ಕಿಸಿ ಪೇಶೆ ಯಾ ವ್ಯವಸಾಯ ಕಾ ಬೋಧ ಹೋತಾ ಹೈ, ಇದರಿಂದ ಒಂದು ಕೆಲಸ ಅಥವಾ ಡೆಸಿಗ್ನೇಷನ್ನು ಅದರ ಒಂದು ಸೂಚನೆ ಸಿಗ್ತದೆ. ಅವ್ರು ಇನ್ಕೆ ಲಿಂಗ ಕಾ ಪ್ರಶ್ನೆ ಕೋಯಿ ಮಹತ್ವ ನಹಿ ರಖ್ತಾ. ಹಾಗಾಗಿ ಅಲ್ಲಿ ಕೆಲಸದ ಬಗ್ಗೆ ಹೆಚ್ಚಿನ ಮಹತ್ವ ಇರೋದ್ರಿಂದ ಕೆಲಸ ಮಾಡೋರು ಪುಲ್ಲಿಂಗನ ಸ್ತ್ರೀಲಿಂಗನ ಅನ್ನೋದು ಮಹತ್ವ ಆಗೋದಿಲ್ಲ. ಹಾಗಾಗಿ ಅದು ಅವಶ್ಯಕತೆ ಇಲ್ಲ. हाँ, लिंग बोध कराना ही हो तो ऐसे शब्दों के पहले औरत या महिला या संबंधवाचक विभक्ति का प्रयोग इस प्रकार किया जा सकता है. ಸೊ ಅವರು ಸ್ತ್ರೀಯರ ಪುರುಷರು ಅನ್ನೋದನ್ನು ನಾವು ತೋರಿಸಲೇಬೇಕು ಅಂದರೆ ಅದಕ್ಕೆ ಸಂಬಂಧವಾಚಕ ಪದವನ್ನು ಅಥವಾ ಔರತ್ ಅಥವಾ ಮಹಿಳಾ ಅನ್ನೋ ಪ್ರಿಫಿಕ್ಸನ್ನು ಸೇರಿಸಬೇಕಾಗ್ತದೆ. ಅದು ಒಳ್ಳೆಯದು. ಡಾಕ್ಟರ್ಗೆ ಮಹಿಳಾ ಡಾಕ್ಟರ್, ಮಜ್ದೂರ್ ಔರತ್ ಮಜ್ದೂರ್, ಭಾರತ್ ಕಿ ಭೂತಪೂರ್ವ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ. ಸೊ ಇಲ್ಲಿ ಶ್ರೀಮತಿ ಅಂದ ತಕ್ಷಣ ನಮಗೆ ಅದು ಸ್ತ್ರೀಲಿಂಗ ಅಂತ ಗೊತ್ತಾಗ್ತದೆ. ಸೊ ಇದು ಈ ರೀತಿ ನಾವು ಸೂಚನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಮೇರಿ ಮಿತ್ರ ಸುಶ್ರೀ ಶೀಲಾ ಕುಮಾರಿ. ಸೊ ಇಲ್ಲಿ ಮಿತ್ರ ಸುಶ್ರೀ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಸುಶ್ರೀ ಅನ್ನೋದನ್ನು ಸೇರಿಸೋದ್ರ ಮುಖಾಂತರ ಮಿತ್ರ ಅನ್ನೋದು ಸ್ತ್ರೀಲಿಂಗವನ್ನು ಪಡ್ಕೊಳ್ತದೆ. ಯಹ ಘಟನಾ ಭಯಂಕರ ಪರಿಸ್ಥಿತಿ ಕಿ ಸೂಚಕ್ ಹೇ. ಸೊ ಇಲ್ಲಿ ಸೂಚಕ್ ಅನ್ನೋ ಪದ ಈ ಪರಿಸ್ಥಿತಿ ಕಿ ಸೂಚಕ್ ಕಿ ಅಂತ ಹೇಳಿ ತಗೊಂಡಿದ್ದಾನೆ. ಅಂದರೆ ಇಲ್ಲಿ ಆ ಒಂದು ಅರ್ಥದಲ್ಲಿ ತೋರಿಸ್ತದೆ. ಇದು ನಾವು ಕೆಲವು ಪದಗಳಿಗೆ ಸ್ತ್ರೀಲಿಂಗ ಪದ ಇಲ್ಲ, ಒಂದು ವೇಳೆ ತೋರಿಸೋದಾದರೆ ಅದನ್ನು ನಾವು ಈ ಸಂಬಂಧವಾಚಕ ಅಥವಾ ಸಂಬಂಧಕಾರಕ, ಇದು ಕೀ ಅಂತ ಏನಿದೆಯಲ್ಲ ಇದು ಸಂಬಂಧಕಾರಕ. ಇದು ಇಲ್ಲಿ ಕೀ ಅಂತ ಏನು ಮಾಡಿದ್ದಾನೆ ಇದು ಸಂಬಂಧಕಾರಕ. ಈ ಕೀ ಅನ್ನೋದು ಯಾಕೆ ಬಂದಿದೆ ಅಂದರೆ ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ತೋರಿಸೋದಕ್ಕೋಸ್ಕರವಾಗಿ
ಬಳಕೆಯಾಗಿರೋದು. ಹಾಗಾಗಿ ಇಲ್ಲಿ ಘಟನಾ ಭಯಂಕರ ಪರಿಸ್ಥಿತಿಗೆ ಸೂಚಕ ಹೇ. ಈ ಪರಿಸ್ಥಿತಿ ಅನ್ನೋದು ಸ್ತ್ರೀಲಿಂಗ, ಸೂಚಕ ಅನ್ನೋದು ಸ್ತ್ರೀಲಿಂಗದಲ್ಲಿ ಪಡ್ಕೊಳ್ತಾ ಇದೆ. ಹಾಗಾಗಿ ಇದರ ಸಂಬಂಧವಾಚಕವಾಗಿ ಕೀಯನ್ನು ಬಳಸ್ತಾ ಇದ್ದಾನೆ. ಸೊ ಈ ಒಂದು ಶಬ್ದಗಳನ್ನು ಸ್ವಲ್ಪ ಗಮನಿಸಿ ಇಟ್ಕೊಳ್ಳಿ. ಯಾವುದೇ ಲಿಂಗದಲ್ಲಿ ಇದ್ರೂ ಆ ಡೆಸಿಗ್ನೇಷನ್ ಪದಗಳು ಯಾವತ್ತಿಗೂ ಬಳಸಬಾರ್ದು. ಸ್ತ್ರೀಲಿಂಗದ ರೂಪವನ್ನು ಅದಕ್ಕೆ ಬಳಸೋದಕ್ಕೆ ಪ್ರಯತ್ನ ಪಡಬಾರ್ದು. ಸೊ ಅದನ್ನು ಪ್ರಿಫಿಕ್ಸ್ ಮಹಿಳಾ ಅಥವಾ ಔರತ್ ಅಂತ ತಗೋಬಹುದು ಅಂತ ಹೇಳ್ತಾ ಇದ್ದಾನೆ. ऐसा करना अच्छा होता, पर इधर इनके भी कुछ स्त्रीलिंग शब्द बनाए गए हैं जो अब चल पड़े हैं. ಕೆಲವು ಬಲವಂತವಾಗಿ ಅವುಗಳನ್ನು ಮಾಡಿದರೆ, ಅದರಲ್ಲಿ ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾನೆ. ಯಾವುದು? ಪ್ರಾಚಾರ್ಯ, ಪ್ರಾಚಾರ್ಯ ಆ್ಯಕ್ಚುಲಿ ಇಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಪರಿವರ್ತನೆಯಾಗಿದೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ, ಬಟ್ ಗ್ರಾಮ್ಯಾಟಿಕಲಿ ರಾಂಗ್, ವ್ಯಾಕರಣಬದ್ಧವಾಗಿ ಅದು ತಪ್ಪು. ಆದರೆ ಅದನ್ನು ಸ್ವೀಕಾರ ಮಾಡ್ಕೊಂಡಿದೆ, ಭಾಷೆ ಅನ್ನೋದು ಸ್ವೀಕಾರ ಮಾಡ್ಕೊಂಡಿದೆ. ಭಾಷೆಯಲ್ಲಿ ಕೆಲವು ಪರಿವರ್ತನೆಗಳಾಗಿದ್ದಾವೆ. ಸೊ ಪ್ರಾಚಾರ್ಯ, ಪ್ರಾಚಾರ್ಯ, ಶಿಕ್ಷಕ್, ಶಿಕ್ಷಿಕಾ ಅಕ್ಸೆಪ್ಟೆಡ್, ಅಧ್ಯಾಪಕ, ಅಧ್ಯಾಪಿಕಾ ಅಕ್ಸೆಪ್ಟೆಡ್, ಭಿಕಾರಿ, ಭಿಕಾರಿನ್, ಛಾತ್ರ, ಛಾತ್ರ, ಲೇಖಕ್, ಲೇಖಿಕಾ, ಕವಿ, ಕವಯಿತ್ರಿ. ನಾ ಇದನ್ನು ಹೇಳಿದ್ದೆ ನಿಮಗೆ ಯಾವುದರಲ್ಲಿ? ಅಧಿಕಾರ ಪದ್ಯದಲ್ಲಿ. ಕವಿ, ಕವಯಿತ್ರಿ, ಗರೀಬ್, ಗರೀಬಿನ್. ಸೊ ಈ ರೀತಿಯ ಕೆಲವು ಪದಗಳನ್ನು ನಾವು ಅದರ ಸ್ತ್ರೀಲಿಂಗ ರೂಪವನ್ನು ಅವು ಡೆಸಿಗ್ನೇಷನ್ ಆಗಿದ್ರೂ ಸಹ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ. ಆ ಒಂದು ಪರಿವರ್ತನೆನ ಆಗಿದೆ ಅದು ಅಂತೇಳಿ. ಆದರೆ ಪರ್ ಇನ್ಕೆ ಆಧಾರ ಪರ್ ಅವ್ರ ಭೀ ಸ್ತ್ರೀಲಿಂಗ ಶಬ್ದ ಗಢನ ಅಚ್ಚಾ ನಹಿ ಹೋಗ. ಇದರ ಆಧಾರವಾಗಿ ಇಟ್ಕೊಂಡು, ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಇನ್ನೂ ಹೊಸ ಹೊಸ ಪದಗಳನ್ನು ನಾವು ಸೃಷ್ಟಿ ಮಾಡೋದು ಸರಿಯಲ್ಲ. ವ್ಯಾಕರಣಬದ್ಧವಾಗಿ ಅದು ರಾಂಗ್ ಆಗ್ತದೆ. इसलिए विद्यार्थी से विद्यार्थिनी, मित्र से मित्राणी, ಮಂತ್ರಿ ಸೆ ಮಂತ್ರಿಣಿ. ಇವು ತಪ್ಪು ಅಂತ ಹೇಳ್ತಾನೆ. ವಿದ್ಯಾರ್ಥಿಯಿಂದ ವಿದ್ಯಾರ್ಥಿನಿ ಮಾಡಬಾರ್ದು, ಮಂತ್ರಿಯಿಂದ ಮಿತ್ರರಿಂದ ಮಿತ್ರಾಣಿ ಮಾಡಬಾರ್ದು, ಮಂತ್ರಿಯಿಂದ ಮಂತ್ರಿಣಿ ಮಾಡಬಾರ್ದು, ರಾಷ್ಟ್ರಪತಿ ಕಾ ರಾಷ್ಟ್ರಪತ್ನಿ ಬನಾನ ಉಚಿತ್ ನಹಿ ಜನಿಸ್ತಾ. ನೋಡಿ, ಇದು ಎಷ್ಟು ತಪ್ಪು ಅರ್ಥವನ್ನು ಕೊಡ್ತದೆ. ರಾಷ್ಟ್ರಪತಿ, ರಾಷ್ಟ್ರಪತ್ನಿ, ರಾಷ್ಟ್ರಕ್ಕೆ ಪತ್ನಿ ಅನ್ನೋ ಅರ್ಥದಲ್ಲಿ ಅದು ಬಳಕೆ ಆಗ್ತದೆ. ಸೊ ಇಂಥ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. इस प्रकार इन नियमों के सहायता से बहुत से शब्दों कम से कम 95% का लिंग निर्णय आसानी से किया जा सकता है. ಈ ರೀತಿ ನಾವು 95% ಶಬ್ದಗಳನ್ನು ನಾವು ಆರಾಮಾಗಿ ಈ ನಿಯಮಗಳನ್ನು ಫಾಲೋ ಮಾಡೋದ್ರ ಮುಖಾಂತರವಾಗಿ ನಾವು ಲಿಂಗ ನಿರ್ಣಯವನ್ನು ಮಾಡಬಹುದು. हाँ, यह कहना उचित है कि यदि निर्जीव संज्ञाओं के लिए नपुंसक लिंग की व्यवस्था होती तो हिंदी विश्व की सभी भाषाओं से ಸರ್ವಾಧಿಕ ಸರಳ ಹೋತಿ. ಒಂದು ವೇಳೆ ಹಿಂದಿನಲ್ಲಿ ನಪುಂಸಕಲಿಂಗ ಇದ್ದಿದ್ರೆ ಬಹುಶಃ ವಿಶ್ವದ ಎಲ್ಲ ಭಾಷೆಗಳಿಗಿಂತ ಬಹಳ ಸರಳವಾದ ಭಾಷೆ ಆಗಿರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು लिंग निर्देश कैसे करें? किसी शब्द का लिंग निर्णय वाक्य बनाकर करना हो तो इस प्रकार करें. क्रिया के रूप से विकारी क्रिया. इन वाक्यों को देखें. आग जलती है, मैंने आग जलाई. पक्षी उड़ता है, मैंने रोटी खाई. जलती, जलाई और खाई से स्पष्ट हो जाता है कि आग और रोटी स्त्रीलिंग है. आग और रोटी स्त्रीलिंग है. और उड़ता है से स्पष्ट होता है कि पक्षी पुल्लिंग है. यदि आप इस प्रकार लिखें, वह आग है, वहाँ पक्षी है, तो आग और पक्षी का लिंग ಪತಾ ಹಿ ನಹಿ ಚಲೇಗಾ. ಅಂದರೆ ಇಲ್ಲಿ ವಾಕ್ಯದಲ್ಲಿ ಪ್ರಯೋಗ ಮಾಡೋ ರೀತಿಯಿಂದ ನಾವು ಲಿಂಗ ನಿರ್ಣಯವನ್ನು ತಿಳ್ಕೋಬಹುದು. ಆಗ್ ಜಲ್ತಿ ಹೇ, ಈ ಜಲ್ತಿ ಅನ್ನೋದ್ರ ಮುಖಾಂತರವಾಗಿ ಆಗ್ ಅನ್ನೋದು ಸ್ತ್ರೀಲಿಂಗ ಅಂತ ಗೊತ್ತಾಗ್ತದೆ. ಸೊ ಪಕ್ಷಿ ಉಡ್ತಾ ಹೇ, ಉಡ್ತಾ ಅನ್ನೋದು ಪುಲ್ಲಿಂಗ ಸೂಚಕ, ಹಾಗಾಗಿ ಪಕ್ಷಿ ಅನ್ನೋದು ಪುಲ್ಲಿಂಗ ಅಂಥೇಳಿ. ಮೈನೆ ಆಗ್ ಜಲಾಯಿ, ಅಲ್ಲಿ ಸಹ ಜಲಾಯಿ ಅಂತ ಇರೋದ್ರಿಂದ ಮೈನೆ ಆಗ್ ಜಲಾಯಿ, ಆಗ್ ಅನ್ನೋದು ಸ್ತ್ರೀಲಿಂಗ ಆಗ್ತದೆ. ಅಥವಾ ಮೈನೆ ರೋಟಿ ಖಾಯಿ, ಇಲ್ಲಿ ರೋಟಿ ಸ್ತ್ರೀಲಿಂಗ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಅದರ ಪ್ರಯೋಗ ವಾಕ್ಯದಲ್ಲಿ ಪ್ರಯೋಗ ಆಗೋದ್ರಿಂದ ಅದೇ ಶಬ್ದಗಳನ್ನು ನಾವು ವಹ ಆಗ್ ಹೇ ವಹಾ ಪಕ್ಷಿ ಹೇ ಅಂತ ಅಂದರೆ ಆಗ್ ಮತ್ತು ಪಕ್ಷಿ ಯಾವ ಲಿಂಗ ಅಂತ ಗೊತ್ತಾಗೋದಿಲ್ಲ. ಅದನ್ನು ಹೇಳ್ತಾ ಇದ್ದಾನೆ. ವಾಕ್ಯದಲ್ಲಿ ಪ್ರಯೋಗ ಮಾಡೋ ಮುಖಾಂತರವಾಗಿ ಆ ಕ್ರಿಯಾದ ರೂಪದಲ್ಲಿ ಅದನ್ನು ಬಳಕೆ ಮಾಡೋದ್ರಿಂದ ನಾವೇನಾಗ್ತದೆ,
ಅದು ಕ್ರಿಯೆ ಜೊತೆಗೆ ಸೇರಿಸಿ ಬಳಕೆ ಮಾಡೋದ್ರಿಂದ ನಮಗೆ ಅದರ ಲಿಂಗ ಗೊತ್ತಾಗ್ತದೆ. ವಹ ಆಗ್ ಹೇ ಅಂದರೆ ಗೊತ್ತಾಗೋದಿಲ್ಲ. ಆಗ ಜಲ್ತಿ ಹೇ ಅಂತ ಅಂದಾಗ ಗೊತ್ತಾಗ್ತದೆ. ಅದು ಜಲ್ತಿ ಅನ್ನೋ ಕ್ರಿಯೆ ಜೊತೆಗೆ ಸೇರಿಸಬೇಕು, ಆಗ ಅದು ಅದರ ಲಿಂಗ ಗೊತ್ತಾಗ್ತದೆ. ಸೊ ಹೀಗೆ ವಾಕ್ಯದಲ್ಲಿ ಪ್ರಯೋಗ ಮಾಡ್ತಾ ನಾವು ಅದರ ಲಿಂಗವನ್ನು ಗೆಸ್ ಮಾಡ್ಬೋದು ಅಥವಾ ಅದರ लिंग कंಡು हिड़ीबोध ಅಂತ. तो आग और पक्षी के लिंग का पता नहीं चलेगा, इसलिए वाक्य में संज्ञा का प्रयोग कर्ता या कर्म की तरह करें और उसके साथ विकारी क्रिया का, जैसे आग जलती है उसने आग जलाई. ಸೊ ಈ ರೀತಿ ನಾವು ಪ್ರಯೋಗ ಮಾಡೋದ್ರಿಂದ ಅದರ ಲಿಂಗವನ್ನು ತಿಳ್ಕೋಬಹುದು. ವಹ ಆಗ್ ಹೈ ಅನ್ನೋದ್ರಿಂದ ಗೊತ್ತಾಗೋದಿಲ್ಲ. ಉಸ್ನೆ ಆಗ್ ಜಲಾಯಿ ಅಂತ ಅಂದರೆ ಅದರಿಂದ ಗೊತ್ತಾಗ್ತದೆ. ವಿಶೇಷಣ ಕೆ ರೂಪ ಸೆ ವಿಕಾರಿ ವಿಶೇಷಣ. ಯಹ ಕಿತಾಬ್ ಅಚ್ಚಿ ಹೈ ನೋಡಿ, ಇಲ್ಲಿ ಅಚ್ಚಿ ಅಚ್ಚಾ ಎರಡು ರೀತಿಯಲ್ಲೂ ಬರ್ತದೆ. ಸೊ ವಿಕಾರಿ ವಿಶೇಷಣವಾಗಿ ಅದನ್ನು ತಗೋಬಹುದು. ವಹ ಯಹ ಕಿತಾಬ್ ಅಚ್ಚಿ ಹೈ, ವಹ ಘರ್ ಛೋಟಾ ಹೈ. ಅರ್ಥ ಆಯ್ತಾ? ಸೊ ಇಲ್ಲಿ ಘರ್ ಅನ್ನೋದು ಪುಲ್ಲಿಂಗ, किताब ಅನ್ನೋದು स्त्रीलिंग. अच्छी से मालूम होता है कि किताब स्त्रीलिंग है, इसी प्रकार छोटा से पता चल जाता है कि घर पुल्लिंग है. पर यदि आप इस प्रकार लिखें यह किताब सुंदर है, ಸೊ ಇದರಿಂದ ನಮಗೆ ಗೊತ್ತಾಗೋದಿಲ್ಲ ಕಿತಾಬ್ ಅನ್ನೋದು ಯಾವ ಲಿಂಗ ಅಂತ ಹೇಳಿ. ವಹ ಘರ್ ಬಢಿಯಾ ಹೈ, ಅದರಿಂದ ಸಹ ನಮಗೆ ಘರ್ ಲಿಂಗ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ವಹ ಘರ್ ಛೋಟಾ ಹೈ ಛೋಟಿ ಹೈ, ಛೋಟಾ ಛೋಟಿ ಪರಿವರ್ತನೆ ಆಗ್ತದೆ, ಬಢಿಯಾ ಅದರ ಒಂದು ಪರಿವರ್ತನೆ ಆಗೋದಿಲ್ಲ. ಸೊ ಅದನ್ನು ವಿಕಾರಿ ವಿಶೇಷಣವಾಗಿ ನಾವು ಬಳಕೆ ಮಾಡಿದಾಗ ನಮಗೆ ಅರ್ಥ ಆಗ್ತದೆ. तो किताब और घर के लिंग का पता नहीं चलेगा, इसलिए ऐसे वाक्यों में विकारी विशेषण का ही प्रयोग करना चाहिए. विकारी ಅಂದರೆ ಅವಿಕಾರಿ ಅಂದರೆ ನಾನು ಹೇಳಿದ್ದೇನೆ. ವಿಕಾರಿ ಅಂದರೆ ಪರಿವರ್ತನೆ ಆಗೋದು ಲಿಂಗ ವಚನಕ್ಕೆ ಅನುಸಾರವಾಗಿ, ಅವಿಕಾರಿ ಅಂದರೆ ಪರಿವರ್ತನೆ ಆಗದೇ ಇರೋದು. ಸೊ ನೀವು ವಿಕಾರಿ ವಿಶೇಷಣದ ಜೊತೆಗೆ ನೀವು ಬಳಕೆ ಮಾಡೋದ್ರಿಂದ ನಮಗೆ ಆ ಪದದ ಲಿಂಗ ಅರ್ಥ ಆಗ್ತದೆ. अविकारी विशेषण ಜೊತೆಗೆ ಬಳಕೆ ಮಾಡಿದ್ರೆ ಅದು ಅರ್ಥ ಆಗೋದಿಲ್ಲ. अर्थात वैसे विशेषण का जिसके रूप संज्ञा के लिंग के अनुसार बदल जाते हैं. अर्थात वैसे विशेषण का जिसके रूप संज्ञा के लिंग के अनुसार बदल जाते हैं, ಅದನ್ನ ವಿಕಾರಿ ಅಂತ ಕರಿತೇವೆ ನಾವು. का की के रा ರಿ ರೇ का प्रयोग से, ಸೊ ಇವು ಸಹ ನಮಗೆ ಆ ಲಿಂಗವನ್ನು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತದೆ. ವಿಕಾರಿ ವಿಭಕ್ತಿಯ, ಸೊ ಇವು ವಿಕಾರಿ ವಿಭಕ್ತಿಯ ಅಂತ ಹೇಳ್ತಾನೆ. ವಹ ಮೇರಾ ಘರ್ ಹೈ, ಇಲ್ಲಿ ಮೇರಾ ಅನ್ನೋದು ಪುಲ್ಲಿಂಗ ಆಗ್ತದೆ, ಘರ್ ಅನ್ನೋದು ಲಿಂಗವನ್ನು ತಿಳಿಸ್ತದೆ, ಹಾಗಾಗಿ ಮೇರಾ ಘರ್ ಹೈ. ವಹ ಮೇರಿ ಘರ್ ಹೈ ಅನ್ನೋದು ರಾಂಗ್, ಸೆಂಟೆನ್ಸ್ ಅಶುದ್ಧ ಆಗ್ತದೆ. ಸೊ ಇಲ್ಲಿ ವಾಕ್ಯ ಶುದ್ಧಿನೂ ಸಹ ನೀವು ಅಬ್ಸರ್ವ್ ಮಾಡಬಹುದು. ಯಹ ಮೇರಿ ಕಿತಾಬ್ ಹೈ, ಮೇರಾ ಕಿತಾಬ್ ಹೈ ಅಂತ ಕೊಟ್ಟರೆ ಅದು ಅಶುದ್ಧ ವಾಕ್ಯ, ಮೇರಿ ಕಿತಾಬ್ ಅಂತಾನೆ ಆಗ್ತದೆ. ಸೊ ಕಿತಾಬ್ ಯಾವ ಲಿಂಗ? ಸ್ತ್ರೀಲಿಂಗ. ಯಾಕೆ? ಮೇರಿ ಕಿತಾಬ್ ಹೈ. ವಹ ರಾಮ್ ಕಾ ಘರ್ ಹೈ, ಸೊ ರಾಮನ ಮನೆ. ರಾಮ್ ಕಿ ಘರ್ ಹೈ ಅಂದರೆ ರಾಂಗ್, ಯಾಕೆಂದರೆ ಘರ್ ಅನ್ನೋದು ಪುಲ್ಲಿಂಗ, ಹಾಗಾಗಿ ಯಾವಾಗಲೂ ರಾಮ್ ಕಾ ಘರ್ ಹೈ ಅಂತಾನೆ ಬರಬೇಕು. ವಹ ರಾಮ್ ಕಿ ಕಿತಾಬ್ ಹೈ, ಅದು ರಾಮನ ಪುಸ್ತಕ. ಹೇಗೆ? ಕಿತಾಬ್ ಸ್ತ್ರೀಲಿಂಗ, ಹಾಗಾಗಿ ಕೀ ಬಂದಿದೆ. ಸೊ ರಾಮ್ ಕಾ ಕಿತಾಬ್ ಹೈ ಅಂದರೆ ಅದು ಅಶುದ್ಧ ವಾಕ್ಯ. ವಹ ಸುನೀತಾ ಕಿ ಸೈಕಲ್ ಹೈ, ಸೈಕಲ್ ಸ್ತ್ರೀಲಿಂಗ, ಹಾಗಾಗಿ ಕೀ ಬಂದಿದೆ. ಸುನೀತಾ ಸ್ತ್ರೀಲಿಂಗ ಇರಬಹುದು, ಆದರೆ ಸೈಕಲ್ ಯಾವ ಲಿಂಗ ಅನ್ನೋದು ಇಲ್ಲಿ ಸೂಚಿಸ್ತದೆ, ಹಾಗಾಗಿ ಸುನೀತಾ ಕಿ ಸೈಕಲ್ ಹೈ. ಸೊ ಸೈಕಲ್ ಅನ್ನೋದು ಸ್ತ್ರೀಲಿಂಗ ಆಗಿರೋದ್ರಿಂದ ಅದರ ಹಿಂದಿನ ಸಂಬಂಧಕಾರಕ ಕೀ ಬಂದಿದೆ. ಯಹ ಹಮಾರಾ ವಿದ್ಯಾಲಯ ಹೈ, ವಿದ್ಯಾಲಯ ಅನ್ನೋದು ಪುಲ್ಲಿಂಗ, ಹಾಗಾಗಿ ಹಮಾರಾ ಅನ್ನೋದು ಬಂದಿದೆ. ಹಮಾರಿ ವಿದ್ಯಾಲಯ ಹೈ ರಾಂಗ್, ಹಾಗೆ ಸುನೀತಾ ಕಾ ಸೈಕಲ್ ಹೈ ರಾಂಗ್, ಯಾಕಂದರೆ ಸುನೀತಾ ಕಿ ಸೈಕಲ್ ಹೈ ಅದು ಸ್ತ್ರೀಲಿಂಗ ಸೈಕಲ್ ಆಗಿರೋದ್ರಿಂದ ಕೀ ಬರ್ತದೆ. र और का से मालूम होता है कि घर पुल्लिंग है, इसी प्रकार री और की से स्पष्ट हो जाता है कि किताब स्त्रीलिंग है. याद रखें कि ने को में और से के रूप नहीं बदलते, इसलिए इनकी सहायता से लिंग का पता नहीं चल सकता. ಸೊ ನೇ ಕೋ ಮೇ ಸೆ ಇವುಗಳಿಂದ ನಮಗೆ ಗೊತ್ತಾಗೋದಿಲ್ಲ, ಕೇವಲ ಸಂಬಂಧಕಾರಕ ಕಾಕೆ ಕಿಯಿಂದ ರಾ ರಿ ರೇ ಇಂದ ನಮಗೆ ಲಿಂಗ ಪತ್ತೆ ಆಗ್ತದೆ, ಸ್ತ್ರೀಲಿಂಗನ ಪುಲ್ಲಿಂಗನ ಅನ್ನೋದು ಗೊತ್ತಾಗ್ತದೆ. लिंग निर्देश करते समय इन बातों का ध्यान रखना आवश्यक होता है. ಸೊ ಈ ರೀತಿಯ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಲಿಂಗ ನಿರ್ದೇಶವನ್ನು ಮಾಡಬೇಕಾಗ್ತದೆ, ಅಂದರೆ ಲಿಂಗವನ್ನು ನಿರ್ಣಯ ಮಾಡಬೇಕಾಗ್ತದೆ. ಸೊ ಧನ್ಯವಾದ. ಇಷ್ಟು ಸುದೀರ್ಘವಾದ ಒಂದು ಲಿಂಗದ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕೆ ನೀವು ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಶೇರ್ ಮಾಡೋದ್ರ ಮುಖಾಂತರವಾಗಿ ನಮಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಡಾಕ್ಟರ್ ಕೆ ವಿ ಉಮಾಶಂಕರ್. ಧನ್ಯವಾದಗಳು.